ಅದು ಹೇಳ್ಬಿಡೋದು, ಇದು ಫ್ರೀ ಕನ್ಸಲ್ಟೇಷನ್, ಫ್ರೀಯಾಗಿ ಕೊಡ್ತಾ ಇದ್ದೀರಾ? ನಮ್ಮ ಕಡೆಯಿಂದ ಯಾವುದೇ ಚಾರ್ಜ್ ಇಲ್ಲ. ಇದು ಒಂದು ಝೀಬ್ರಾ ಬ್ಲೈಂಡ್ ಅಂತ. ಇದಕ್ಕೇನಕ್ಕೆ ಝೀಬ್ರಾ ಬ್ಲೈಂಡ್ ಅಂತೀವಿ, ಅದೇ ಒಂದು 4 ಇಂಚ್ ಕಮ್ಮಿ ನೋಡಿದಾಗ ನಮಗೆ ಸನ್ ಬಂತು, ಏರ್ ಬಂತು, ಸನ್ಲೈಟ್ ಬಂತು. ಇದು ಕರ್ಟನ್ಸ್ ಅಲ್ಲೇನೆ ನಾವು ಬ್ಲೈಂಡ್ಸ್ ಮಾಡ್ಬೋದು. ಅದು ಬಂದು ವೆರಿ ಫ್ಯಾಷನಬಲ್, ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದೊಂದು ಸೀಸನ್ಗೆ ಒಂದೊಂದು ಕಲರ್ ಫ್ಯಾಷನ್ ಇರುತ್ತೆ. ಸೊ ಇದಕ್ಕೆ ಮನೆ, ಇಡೀ ಮನೆ ನಾವು ಅಷ್ಟೆಲ್ಲ ಖರ್ಚು ಮಾಡಿನೂ ಇದು ಸ್ಪಾಯ್ಲ್ ಆಗುತ್ತೆ. ಬಟ್ ಒಂದು ಸ್ವಲ್ಪ ನೀವು ಯೋಚನೆ ಮಾಡಿ, ಒಂದು ಸ್ವಲ್ಪ ಪರ್ಫೆಕ್ಟ್ ಆಗಿ ತಗೊಂಡಾಗ ಲೀಲಾ ಹೋಟೆಲ್ಸ್, ಲೀಲಾ ಗ್ರೂಪ್ ಆಫ್ ಹೋಟೆಲ್ಸ್ ಆಗಿರ್ಬೋದು, ಪಾಲ್ಸ್ ಗ್ರೂಪ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಅಂತ ಹೇಳ್ಬೇಕು ಅಂದ್ರೆ ನಾನು ನಿಮಗೆ ಆಸ್ಟರ್ ಆಗಿರ್ಬೋದು, ಮಣಿಪಾಲ್ ಆಗಿರ್ಬೋದು, ಮತ್ತೆ ನಾರಾಯಣ ಹಾಸ್ಪಿಟಲ್ ಆಗಿರ್ಬೋದು, ಮತ್ತೆ ಇಲ್ಲಿ ಆರೋಗ್ಯ ಹಸ್ತ ಅಂತ ಹಾಸ್ಪಿಟಲ್ ಇದೆ ಸಜಾಪುರ್ ರೋಡಲ್ಲಿ, ಅದು ಟ್ರಸ್ಟಿನ. ಇದೆರಡು ಕಾಂಬಿನೇಷನ್ ಅಲ್ಲಿ ನಾವು ಒಂದು ರೂಮಲ್ಲಿ ಹಾಕಿದಾಗ ನಮಗೆ ಅದು ಕೋಆರ್ಡಿನೇಟ್ ಆಗಬೇಕು, ಒಂದು ಸ್ಟೋರಿ ಬಿಲ್ಟಪ್ ಆಗಬೇಕು, ಒಂದು ಕೋಆರ್ಡಿನೇಷನ್ ಇರಬೇಕು. ಈ ಅಬ್ಸ್ಟ್ರಾಕ್ಟ್ ಡಿಸೈನು ಎಲ್ಲ ಮನೆಗೂ ಎಲ್ಲ ಇದಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಕೆಲವು ಮನೆಗೆ ಇದು ಹೋಗುತ್ತೆ. ಇವನ್ನ ಕೆಲವು ಮನೆಗೆ ಇಂಥ ಡಿಸೈನ್ ಹಾಕ್ಸೋದು ನೆಕ್ಸ್ಟ್ 10 ವರ್ಷಕ್ಕೆ ನೀವು ಇದನ್ನು ಯೂಸ್ 10 ವರ್ಷ 12 ವರ್ಷ ಯೂಸ್ ಮಾಡ್ಬೋದು. ಚೆನ್ನಾಗಿದೆಲ್ಲ. ಎಷ್ಟೋ ಜನ ಇದ್ರಲ್ಲಿ ದುಪ್ಪಟ್ಟ ಸಿಗುತ್ತೆ ಅಂತ ಸಜೆಸ್ಟ್ ಮಾಡೋದು. ಯೂಶಲ್ ಆಗಿ ಪ್ಲೇನ್ ಶೇಡ್ ಫೋಟೋ ಇದೆ, ಮದುವೆ ಫೋಟೋನ ಹಾಕ್ಬಿಟ್ಟು ನಾನು ವಾಲ್ ಪೇಪರ್ ಮಾಡ್ಕೊಡಿ, ಮನೆಗೆ ಕಂಪ್ಲೀಟ್ ಲುಕ್ ಅಂಡ್ ಫೀಲ್ ಚೇಂಜ್ ಆಗಿದೆ. ಹಾಯ್ ಹಲೋ, ಎಲ್ಲರಿಗೂ ನಮಸ್ತೆ. ನಾನು ಶ್ವೇತಾ, ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ವ್ಲಾಗ್. ನಾನು ಶ್ವೇತಾ. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋಂಥ ವಿಡಿಯೋ. ರೆಗ್ಯುಲರ್ ನೀವು ಏನು ಚಿಕ್ಕಪೇಟೆ ವಿಡಿಯೋದಲ್ಲಿ ಸ್ಯಾರಿ ಫ್ಯಾಬ್ರಿಕ್ ಅಥವಾ ಜ್ಯುವೆಲರಿ ಕಲೆಕ್ಷನ್ಸು ಅಥವಾ ಕಿಡ್ಸ್ ವೇರ್, ಮೆನ್ಸ್ ವೇರ್ ನೋಡ್ತಾ ಇದ್ರಿ. ಇವತ್ತಿನ ಬಂದ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಕಾನ್ಸೆಪ್ಟು. ಒಂದು ಮನೆನ ತುಂಬ ಬ್ಯೂಟಿಫುಲ್ ಆಗಿ ನೋಡ್ಕೊಳ್ಳೋದಕ್ಕೋಸ್ಕರ ಇಂಟೀರಿಯರ್ ಡಿಸೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಟೀರಿಯರ್ ಡಿಸೈನಲ್ಲಿ ತುಂಬಾ ವೆರೈಟಿ ಇರುತ್ತೆ. ಇವತ್ತಿಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಫರ್ನಿಷಿಂಗ್ ಪ್ರಾಡಕ್ಟು. ಸೊ ಅದಕ್ಕೋಸ್ಕರ ನಾನಿದ್ದೀನಿ ಇವತ್ತು ಜಯನಗರಲ್ಲಿ ಬರುವಂಥ ಓಮ್ ಮೇಕರ್ಸ್ ಹತ್ರ. ಸೊ ಇವ್ರದ್ದು ಮೊದಲೊಂದು ಸರಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ, ತುಂಬ ಒಳ್ಳೆ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ ಅವರು. ಯೂಶಲಿ ಇಂಟೀರಿಯರ್ ಡಿಸೈನ್ ಮಾಡೋದಕ್ಕೋಸ್ಕರ ಗೈಡ್ಲೈನ್ಸ್ಗೋಸ್ಕರ ನೀವು ಫೀ ಪೇ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಇವ್ರ ಹತ್ರ ಇಂಟೀರಿಯರ್ ಡಿಸೈನ್ಗೆ ನಿಮಗೆ ಏನು ಗೈಡ್ಲೈನ್ಸ್ ಕೊಡ್ತಾರೆ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ನೀವೆಲ್ಲೇ ಇದ್ರೂ ಕೂಡ ನೀವು ಕಾಲ್ ಮಾಡಿ ಅವ್ರನ್ನ ಕೇಳ್ಬೋದು. ಬಟ್ ಜಸ್ಟ್ ಯೂಟ್ಯೂಬ್ ಕಡೆಯಿಂದ ಅಂತ ಒಂದ್ಸಲ ಮೆನ್ಷನ್ ಮಾಡಿರಿ. ಒಂದು ಥೀಮ್ ಪ್ರಕಾರವಾಗಿ ನಾವು ಇಂಟೀರಿಯರ್ ಡಿಸೈನ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ. ಅದಕ್ಕೆ ಗೈಡ್ಲೈನ್ಸ್ ಕೂಡ ಕೊಡ್ತಾರೆ, ಪ್ರಾಪರ್ ಗೈಡ್ಲೈನ್ಸ್ ಜೊತೆಗೆ ಅವರೇ ಕೂಡ ರೆಡಿ ಮಾಡಿ ಕೂಡ ಕೊಡ್ತಾರೆ. ಸೊ ಇದೆಲ್ಲ ಪ್ರಾಡಕ್ಟ್ ಅವ್ರ ಹತ್ರ ಕೂಡ ಅವೈಲೇಬಲ್ ಇರುತ್ತೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗೆ, ದೊಡ್ಡ ಏನು ರೆಸ್ಟೋರೆಂಟ್ ಆಗಲಿ ಅಥವಾ ಮನೆಗೂ ಕೂಡ ಇವರು ಮಾಡಿದ್ದಾರೆ. ಸೊ ಎಲ್ಲ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ ನೋಡ್ಕೊಬರೋಣ. ಇನ್ನೊಂದು ವಿಡಿಯೋ ಕೊಡಿ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನೇ ರಿಕ್ವೆಸ್ಟ್ ಮೇಲೆ ಕೇಳಿದ್ದಕ್ಕೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಾ. ಸೊ ಇವತ್ತಿನ ದಿನನೂ ನನಗೆ ಅದೇ ರೀತಿ ಇನ್ಫಾರ್ಮೇಟಿವ್ ಆಗಿ ಕೊಡ್ತೀರಾ? ಖಂಡಿತ ಮೇಡಮ್. ಇದು ತುಂಬಾ ಜನ ಕಸ್ಟಮರ್ಸ್ ನಿಮ್ಮ ಚಾನೆಲ್ ಇಂದ ನಮ್ಮಲ್ಲಿ ಬಂದು ನಮ್ಮ ಕಸ್ಟಮರ್ ಆಗಿದ್ದಾರೆ. ಬೇರೆ ಕಸ್ಟಮರ್ ಅಲ್ಲ, ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ. ಅವರು ಒಂದು 2 ಸಲ ಬಂದು ತಗೊಂಡೋಗಿದ್ದಾರೆ. ಅದು ನಮಗೂ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಯು. ಸೊ ಏನೇನು ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಸರ್? ಅಂದರೆ ಇವಾಗ ಕಂಪ್ಲೀಟ್ ಆಗಿ ನಿಮ್ಮ ಬಗ್ಗೆ ಮತ್ತೆ ನಿಮ್ದು ಏನೇನು ಡೀಲ್ ಮಾಡ್ತೀರಾ ಅದ್ರ ಬಗ್ಗೆ ಹೇಳ್ಬಿಡಿ ಸರ್. ನಾನು ಹೇಳ್ಬೇಕು ಅಂದ್ರೆ ಮೇಡಮ್, ನಂದು ಈ ಬಿಸ್ನೆಸ್ ಅಲ್ಲಿ ಒಂದು 25 ವರ್ಷ ಆಯ್ತು. ನಂದು ಬಿಸ್ನೆಸ್ ಬಂದ್ಬಿಟ್ಟು ಒಂದ್ಸಲ ನಿಮ್ಮದು ಬಿಸ್ನೆಸ್ ಅಂತ ಬಂದರೆ ನನಗೆ ಗೊತ್ತು, ನನ್ನ ಎಲ್ಲ ಅಂದರೆ ನಿಮ್ಮದು ರೆಗ್ಯುಲರ್ ಕಸ್ಟಮರ್ಸ್ಗಾಗಿರೋ ಗೊತ್ತು. ನನ್ನ ಹೊಸ ವ್ಯೂಸ್ ತುಂಬ ಜನ ಆ್ಯಡ್ ಆಗಿದ್ದಾರೆ ಸರ್ ಅವತ್ತಿಗೂ ಇವತ್ತಿಗೂ. ಸೊ ಅವರಿಗೆ ನಿಮ್ಮ ಬಿಸ್ನೆಸ್ ಏನು ಅಂತ ಒಂದ್ಸಲ ಹೇಳ್ಬಿಡಿ. ನನ್ನ ಬಿಸ್ನೆಸ್ ಬಂದು ನಾನು ಈ ಬಿಸ್ನೆಸ್ ಅಲ್ಲಿ ಕಡೆ ಒಂದು 25 ವರ್ಷದಿಂದ ಇದ್ದೀನಿ. ಐ ಆಮ್ ಇಂಟು ಫರ್ನಿಷಿಂಗ್ ಬಿಸ್ನೆಸ್, ಹೋಮ್ ಫರ್ನಿಷಿಂಗ್. ಹೋಮ್ ಫರ್ನಿಷಿಂಗ್ ಬಿಸ್ನೆಸ್ ಅಂದ್ರೆ, ಫರ್ನಿಷಿಂಗ್ ಅಂದ್ರೆ ಏನು ಅಂದ್ರೆ, ನೀವು ನಿಮ್ಮ ಮನೆಯಲ್ಲಿ ಇರುವಂತ 4 ಗೋಡೆ ಕೊಟ್ಟರೆ ಸಾಕು ನಿಮಗೆ ಮನೆಗೆ ಬೇಕಾಗಿರುವಂತ ಕರ್ಟನ್ಸ್, ವಾಲ್ ಪೇಪರ್, ಫ್ಲೋರಿಂಗ್ ಅಂದಾಗ ವುಡನ್ ಫ್ಲೋರಿಂಗ್ ಆಗಿರ್ಬೋದು, ವಿನಿಲ್ ಫ್ಲೋರಿಂಗ್ ಆಗಿರ್ಬೋದು. ಈ ಫ್ಲೋರಿಂಗು, ಫರ್ನಿಚರ್ಸ್, ಕಾರ್ಪೆಟ್ಸ್, ಮತ್ತೆ ಏನ್ ಬೇಕೋ ಮನೆಗೆ, ಆ ಮನೆನ ಫುಲ್ ಅಲಂಕಾರ ಮಾಡಿ ನಿಮಗೆ ವಾಪಸ್ ಕೊಡೋದೇ ನನ್ನ ಕೆಲಸ. ಇದನ್ನ ನಾನು ಒಂದು 25 ವರ್ಷದಿಂದ ಮಾಡ್ತಾ ಇದ್ದೀನಿ. ಹಾಸ್ಪಿಟಲ್ಸ್ ಇರ್ಬೋದು, ಇದೇ ಬಂದು ಹೋಟೆಲ್ಸ್ ಇರ್ಬೋದು. ಇವಾಗ ಹೋಟೆಲ್ಸ್ಗೂ ಮನೆಗೂ ನಾನು ನೋಡೋ ಇದರಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ. ಇಟ್ ಈಸ್ ಓನ್ಲಿ ಅ ಕಲರ್ ಕಾಂಬಿನೇಷನ್ ಆಗಿರ್ಬೋದು. ನಾವು ಯಾವ ತರ ಯಾವ ವಸ್ತುನ ಎಲ್ಲಿ ಇಡ್ತೀವಿ, ಏನ್ ಮಾಡ್ತೀವಿ, ಅದೊಂದೇ ಡಿಫ್ರೆನ್ಸ್ ಆಗೋದು. ಹಂಗಾಗಿ ನಾನು ತುಂಬಾ ಹೋಟೆಲ್ಸ್ ಮಾಡಿದ್ದೀನಿ. ಹೋಟೆಲ್ಸ್ ಅಂತ ತಗೊಂಡಾಗ ಲೀಲಾ ಹೋಟೆಲ್ಸ್, ಲೀಲಾ ಗ್ರೂಪ್ ಆಫ್ ಹೋಟೆಲ್ಸ್ ಆಗಿರ್ಬೋದು, ಪಾಲ್ಸ್ ಗ್ರೂಪ್ ಆಗಿರ್ಬೋದು, ಈ ತರ ತುಂಬಾ ಹೋಟೆಲ್ಸ್ ಜೊತೆ ನಾನು ಫರ್ನಿಷಿಂಗ್ ಇದಕ್ಕೆ ನಾನು ಐ ಹ್ಯಾವ್ ಬಿನ್ ಟೈಡ್ ಅಪ್ ಅಂಡ್ ಐ ಹ್ಯಾವ್ ಬಿನ್ ರೆಗ್ಯುಲರ್ಲಿ ಡೂಯಿಂಗ್ ದ ಪ್ರಾಜೆಕ್ಟ್ಸ್. ಹಾಸ್ಪಿಟಲ್ ಅಂದಾಗ ಹಾಸ್ಪಿಟಲ್ ಅಲ್ಲಿ ನಮಗೆ ಕರ್ಟನ್ಸ್ ಇದೆ, ಬ್ಲೈಂಡ್ಸ್ ಇದೆ, ಪೇಷಂಟ್ಸ್ ಬೆಡ್ ಇದೆ, ಬೆಡ್ಶೀಟ್ಸ್ ಇದೆ, ಟವಲ್ ಇದೆ. ಅಲ್ಲೂ ಅವ್ರು ಬಂದು ಕ್ವಾಲಿಟಿ ಟವಲ್ ಆಗಿರ್ಬೋದು, ಬೆಡ್ಶೀಟು ಅಷ್ಟೇ. ಒಂದು ಹಾಸ್ಪಿಟಲ್ ಅಲ್ಲಿ ನಾವು
3 ದಿವಸ 4 ದಿವಸ ಮಲಗಿರ್ತೀವಿ ಅಂದಾಗ ಆ ಬೆಡ್ಶೀಟ್ ಅನ್ನೋದು ಒಳ್ಳೆ ಕ್ವಾಲಿಟಿಯಲ್ಲಿ ಇರಬೇಕು, ಪ್ಯೂರ್ ಕಾಟನ್ ಆಗಿರ್ಬೇಕು, ಅವಾಗೆ ಬಬಲ್ಸ್ ಬರಲ್ಲ. ಸೊ ಇಂಥ ಒಂದು ರಿಕ್ವೈರ್ಮೆಂಟ್ ಇರೋದ್ರಿಂದ ತುಂಬಾ ಮೇಜರ್ ಹಾಸ್ಪಿಟಲ್ಸ್ ನನ್ನ ಇದು ಮಾಡ್ತಾರೆ. ಹಾಸ್ಪಿಟಲ್ಸ್ ಅಂತ ಹೇಳ್ಬೇಕು ಅಂದ್ರೆ ನಾನು ನಿಮ್ಗೆ ಆಸ್ಟರ್ ಆಗಿರ್ಬೋದು, ಮಣಿಪಾಲ್ ಆಗಿರ್ಬೋದು, ಮತ್ತೆ ನಾರಾಯಣ ಹಾಸ್ಪಿಟಲ್ ಆಗಿರ್ಬೋದು, ಮತ್ತೆ ಇಲ್ಲಿ ಆರೋಗ್ಯ ಹಸ್ತ ಅಂತ ಹಾಸ್ಪಿಟಲ್ ಇದೆ ಸಜಾಪುರ್ ರೋಡ್ ಅಲ್ಲಿ, ಅದು ಟ್ರಸ್ಟಿನ ಹಾಸ್ಪಿಟ್ಲು ನಮ್ಮ ಬಾಣಸ್ವಾಡಿ ರಾಮೂರ್ತಿ ನಗರ. ಸೊ ಈ ಹಾಸ್ಪಿಟಲ್ಗೆಲ್ಲ ನಾನು ರೆಗ್ಯುಲರ್ ಆಗಿ ನನ್ನ ಪ್ರಾಡಕ್ಟ್ಸ್ ಹೋಗ್ತಾ ಇದೆ. ಇದ್ರ ಜೊತೆಗೆ ಹಾಸ್ಪಿಟಲ್ಸ್ ಹೋಟೆಲ್ಸ್ ಇಬ್ಬರಿಗೂ ಮಾಡ್ತಾ ಇದ್ದೀನಿ. ಓಕೆ, ಕಂಟಿನ್ಯೂಸ್ ರನ್ನಿಂಗ್ ಇದೆ. ಹೌದು. ಓಕೆ ಓಕೆ. ವ್ಯೂವರ್ಸ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಫರ್ನಿಶಿಂಗ್ ಅನ್ನೋದು ಒಂದು ಅಲಂಕಾರ ರೀತಿಯಲ್ಲಿ ಮಾಡೋದನ್ನೇ ಚೆನ್ನಾಗಿರೋದು. ಸೊ ಅದಕ್ಕೆ ನಾನು ಖಂಡಿತ ನಿಮ್ಗೆ ನಾನು ಹೆಲ್ಪ್ ಮಾಡ್ತೀನಿ. ನಿಮಗೆ ನಾನು ನಾನು ಫ್ರೀ ನನ್ನ ಎಕ್ಸ್ಪರ್ಟೀಸ್ ಏನಿದೆ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ. ಎನಿ ಟೈಮ್ ನನಗೆ ಫೋನ್ ಮಾಡಿ, ನನ್ನ ನಂಬರ್ ಸಬ್ಸ್ಕ್ರೈಬ್ ಇದರಲ್ಲಿ ಕೆಳಗಿದೆ, ಎನಿ ಟೈಮ್ ಫೋನ್ ಮಾಡಿ. ಎಲ್ಲ ಯಾವುದೇ ಮಿನಿಟ್ ಅಲ್ಲಿ ನಿಮ್ಗೆ ಒಂದು ಕನ್ಫ್ಯೂಷನ್ ಆದ್ರೂ ನನಗೆ ಫೋನ್ ಮಾಡಿ. ಐ ವಿಲ್ ಬಿ ದೇರ್ ಟು ಗಿವ್ ಮೈ ಎಕ್ಸ್ಪರ್ಟ್ ಸಜೆಷನ್ಸ್. ಇವಾಗ ನೀವು ಎಲ್ಲನ ತಗೊಬಹುದು. ಇವಾಗ ನೀವು ಒಂದು ಮನೆಗೆ ಕರ್ಟನ್ಸ್ ಮಾಡಬೇಕು ಅಂತೀರಾ, ನೀವು ವೈಟ್ ಫೀಲ್ಡ್ ಅಲ್ಲಿ ಇರ್ತೀರಾ. ಸರ್ ನಾನು ವೈಟ್ ಫೀಲ್ಡ್ ಅಲ್ಲಿ ನಮ್ಮ ಮನೆಯಲ್ಲ ಹತ್ರ ಈ ಶಾಪ್ ಇದೆ, ಈ ಶೋರೂಮ್ ಇದೆ, ನನಗೆ ಇಲ್ಲೇ ತಗೊಳಕ್ ಇಷ್ಟ, ನಾನು ಇದನ್ನ ತಗೊಂತಾ ಇದ್ದೀನಿ, ಇದು ಕರೆಕ್ಟಾ, ನನ್ನ ಮನೆ ಇಂಟೀರಿಯರ್ಸ್ ಇದು ಸೆಟ್ ಆಗುತ್ತಾ? ಸರಿ, ನಾನು ಕರ್ಟನ್ಸ್ ತಗೊಂಡಾದ್ಮೇಲೆ ನಾನು ಸೋಫಾ ತಗೊಬೇಕು. ಯಾವ ರೀತಿ ತಗೊಳ್ಳಿ? ಇವಾಗ ಸೋಫಾ ಬಟ್ಟೆಯಲ್ಲೇ ನಮ್ಗೆ ಬಟ್ಟೆಯಲ್ಲಿ ಸೋಫಾ ಮಾಡ್ಬೋದು, ಈ ತರ ಬಟ್ಟೆ ಕವರ್ಸ್ ಬಟ್ಟೆಯಲ್ಲಿ ಮಾಡ್ಬೋದು, ಇಲ್ಲ ನಾವು ರೆಕ್ಸಿನಲ್ಲಿ ಮಾಡ್ಬೋದು, ಇಲ್ಲ ಲೆದರ್ ಅಲ್ಲಿ ಮಾಡ್ಬೋದು. ನಾವು ಕರ್ಟನ್ಸ್ ಒಂದು ಸ್ಟೈಲ್ ಅಲ್ಲಿ ಮಾಡ್ಬಿಟ್ಟು ಸೋಫಾ ಒಂದು ರೀತಿಯಲ್ಲಿ ಮಾಡಿದ್ರೆ ಸೋಫಾ ಬೈ ಇಟ್ ಸೆಲ್ಫ್ ಅದನ್ನ ಸಪರೇಟ್ ಆಗಿ ನೋಡೋದು ಸೋಫಾ ಚೆನ್ನಾಗೈತೆ. ಕರ್ಟನ್ಸ್ ಅದನ್ನ ಸಪರೇಟ್ ಆಗಿ ನೋಡೋದು ಅದು ಚೆನ್ನಾಗಿದೆ ಮೇಡಮ್. ಇದೆರಡು ಕಾಂಬಿನೇಷನ್ ಅಲ್ಲಿ ನಾವು ಒಂದು ರೂಮ್ ಅಲ್ಲಿ ಹಾಕ್ದಾಗ ನಮ್ಗೆ ಅದು ಕೋಆರ್ಡಿನೇಟ್ ಆಗ್ಬೇಕು, ಒಂದು ಸ್ಟೋರಿ ಬಿಲ್ಟಪ್ ಆಗ್ಬೇಕು, ಒಂದು ಕೋಆರ್ಡಿನೇಷನ್ ಇರಬೇಕು. ಅದಕ್ಕೆ ನಾನು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವು ನಿಮ್ಮ ರೂಮ್ದೊಂದು ಫೋಟೋ ಕಳಿಸಿ, ನೀವೇನ್ ತಗೊಬೇಕಂತಿದ್ದೀರಾ, ಯಾವ ಅಂಗಡಿ ಏನ್ ತಗೊಂಡಿದ್ದೀರಾ, ಏನ್ ಸೆಲೆಕ್ಟ್ ಮಾಡಿದೀರಾ ಅದನ್ನು ನಾನು ಫೋಟೋ ಕಳಿಸಿ, ಎಲ್ಲಿ ಏನ್ ಮಾಡ್ಬೋದು, ಇಲ್ಲ ಏನ್ ಚೇಂಜಸ್ ಬೇಕು, ಇಫ್ ಅಟ್ ಆಲ್ ದೇರ್ ಇಸ್ ಎನಿ ಚೇಂಜಸ್ ಯಾವ ತರ ಚೇಂಜ್ ಮಾಡ್ಬೇಕು. ಇವಾಗ ನೋಡಿ ಕರ್ಟನ್ಸ್ ಅಂತ ಬಂದಾಗ ನಾನು ನಿಮ್ಗೆ ತೋರಿಸ್ಬೇಕು. ಇದು ನಮ್ಮ ವೀಕ್ಷಕರು ನೋಡೋದು ಅವ್ರಿಗೆ ಜಾಸ್ತಿ ಇದಾಗುತ್ತೆ. ವಿಂಡೋ ಕರ್ಟನ್ಸ್ ಆಗ್ಲಿ, ಅದೇ ಕರ್ಟನ್ಸ್, ವಿಂಡೋಸ್ ಆಗ್ಲಿ, ಡೋರ್ ಕರ್ಟನ್ಸ್, ಏನಾದ್ರು ನೋಡಿ ಮೇಡಮ್. ಇದು ಫ್ಲೋರಲ್ ಡಿಸೈನ್, ಇದು ಅಬ್ಸ್ಟ್ರಾಕ್ಟ್ ಡಿಸೈನ್. ಈ ಅಬ್ಸ್ಟ್ರಾಕ್ಟ್ ಡಿಸೈನ್ ಎಲ್ಲಾ ಮನೆಗೂ ಎಲ್ಲ ಇದಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಕೆಲವು ಮನೆಗೆ ಇದು ಹೋಗುತ್ತೆ. ಇವಾಗ ಕೆಲವು ಮನೆಗೆ ಇಂಥ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ಇದು ಬಂದು ನಾವು ಮಾಡೋದು, ಇದು ನಮ್ಮ ಇದು ಫರ್ನಿಶಿಂಗ್ ಹೆಂಗ್ ಗೊತ್ತಾ ಮೇಡಮ್, ಒಂದು ಶರ್ಟು ಪ್ಯಾಂಟು ಬೆಡ್ಶೀಟ್ ತರ ಅಲ್ಲ. ಬೆಡ್ಶೀಟ್ ಅನ್ನೋದು ನಾವು ದಿನ ಚೇಂಜ್ ಮಾಡ್ತೀವಿ. 6 ತಿಂಗಳಿಗೆ ಒಂದು ಹೊಸ ಬೆಡ್ಶೀಟೇ ತಗೊಂತೀವಿ ಅಲ್ವಾ ಮೇಡಮ್? ಇಲ್ಲ ಇಷ್ಟ ಆಗ್ಲಿಲ್ಲ ಅಂದ್ರೆ ಸೈಡ್ಗೆ ಇಟ್ಬಿಡ್ತೀವಿ, ಇನ್ನೊಂದು ಬೆಡ್ಶೀಟ್ ತಂದಾಗ. ಏನಕ್ಕೆ? ಒಂದು ಬೆಡ್ಶೀಟ್ 300 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, ಇಲ್ಲ 1000 ರೂಪಾಯಿ ಇರ್ಬೋದು. ನಾವು ತೆಗೆದು ಸೈಡಲ್ಲಿ ಇಟ್ಟಂದ್ರೆ ನಮ್ಗೆ ಏನೋ ಲಾಸ್ ಇಲ್ಲ. ಬಟ್ ಈ ಫರ್ನಿಶಿಂಗ್ ಅನ್ನೋ ಅಂತ ಒಂದು ಕರ್ಟನ್ಸ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಬ್ಲೈಂಡ್ಸ್, ವಾಲ್ ಪೇಪರ್, ಹೇಗೆ ಅಂದ್ರೆ ಇದು ಹಾಕ್ಸಿದ್ರೆ ನೆಕ್ಸ್ಟ್ 10 ವರ್ಷಕ್ಕೆ ನೀವು ಇದನ್ನು ಯೂಸ್ ಮಾಡಬಹುದು. 10 ವರ್ಷ 12 ವರ್ಷ ಯೂಸ್ ಮಾಡಬಹುದು. ಸೊ ಹಂಗಾಗಿ ನಮ್ಗೆ ಇಡೀ ಒಂದು 10 ವರ್ಷಕ್ಕೆ ಬರುವಂತ ವಸ್ತು 10 ವರ್ಷಕ್ಕೂ ಫ್ಯಾಷನ್ ಅಲ್ಲಿ ಇರೋವಂಥದ್ದು ಅಂತದ್ದು ನಾವು ಚೂಸ್ ಮಾಡಬೇಕು. ಇವಾಗ ನಾನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದು ಕಸ್ಟಮರ್ ಬರ್ತಾರೆ, ಮಕ್ಳಿದ್ದಾರೆ ಅಂತಾರೆ, ಮಗು ಏನಮ್ಮ ವಯಸ್ಸು ಅಂತೀವಿ, 10 ವರ್ಷ ಅಂತಾರೆ. ನಾವು ಇದನ್ನ ಯೂಸ್ ಮಾಡೋದು ಎಷ್ಟು? 10 ವರ್ಷ, 12 ವರ್ಷ. ಮಗು ಇವತ್ತು 8 ವರ್ಷ ಇರುವಂತ ಮಗು 10 ವರ್ಷಕ್ಕೆ ಅದು 18 ವರ್ಷ ಆಗಿರೋ. ಸೊ ಫ್ಯಾಷನ್ ಚೇಂಜ್ ಆಗುತ್ತೆ, ನಮ್ಮ ಏಜ್ ಚೇಂಜ್ ಆದಾಗೆ ನಮಗೆ ನಮ್ ಲೈಕಿಂಗ್ ಚೇಂಜ್ ಆಗುತ್ತೆ. ಇದಕ್ಕೆಲ್ಲ ನಾವು ಒಂದು ಇದು ಸೊಲ್ಯೂಷನ್ ಕೊಡ್ಬೇಕು. ಸೊ ಅದಕ್ಕಾಗಿ ಇಲ್ಲೇ ಒಂದು ಎಕ್ಸ್ಪರ್ಟ್ ಒಂದು ಸಜೆಷನ್ ಆಗ್ಲಿ, ಎಕ್ಸ್ಪರ್ಟ್ ಒಂದು ವ್ಯೂ ಆಗ್ಲಿ ಇಲ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಸೊ ಹಂಗಾಗಿ ಯಾವ್ದನ್ನ ಎಲ್ಲಿ ಮಾಡಬಹುದು ಅನ್ನೋದನ್ನ ನಾವು ಇಟ್ಸ್ ಜಾಯಿಂಟ್. ಇದು ನಿಮ್ಗೆ ಏನ್ ಬೇಕು ನಾನು ಅರ್ಥ ಮಾಡ್ಕೊತೀನಿ, ನಿಮ್ ಸಜೆಷನ್ ನಾನು ನಿಮ್ಗೆ ಸಜೆಷನ್ ಕೊಡ್ಬೋದು. ನಾನು ಎಕ್ಸ್ಪರ್ಟ್ ಇದ್ದೀನಿ, 25 ವರ್ಷದಿಂದ ಬಿಸ್ನೆಸ್ ಮಾಡಿದ್ದೀನಿ, ಯೂಸ್ ಮಾಡ್ಕೊಳ್ಳಿ ಅಲ್ಲ. ನಾನು ಅದನ್ನೇ ಹೇಳ್ತಾ ಯೂಸ್ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿ. ಇದೊಂದೊಳ್ಳೆ ಆಪರ್ಚುನಿಟಿ ಅಂತ ಅನ್ಬೋದು ನನ್ನ ವ್ಯೂವರ್ಸ್ಗೆ. ಸೊ ಯಾರು ವಿತೌಟ್ ಅದಕ್ಕೇನೆ ಕನ್ಸಲ್ಟೇಷನ್ ಇಸ್ಕೊಳ್ತಾರೆ, ಅದಕ್ಕೇನೆ ಫೀಸ್ ಇಸ್ಕೊಳ್ತಾರೆ. ಬಟ್ ನೀವು ಫ್ರೀ ಆಗಿ ಅದು ಹೇಳ್ಬಿಡೋದು, ಇದು ಫ್ರೀ ಕನ್ಸಲ್ಟೇಷನ್, ಫ್ರೀ ಆಗಿ ಕೊಡ್ತಾ ಇದ್ದೀರಾ. ನಮ್ ಕಡೆಯಿಂದ ಯಾವ್ದೇ ಆದ ಚಾರ್ಜ್ ಇಲ್ಲ. ಇದೆಲ್ಲ ಕರ್ಟನ್ಸ್ ಏನಾಗಬೇಕು ನಮಗೆ ಅಂದ್ರೆ ಥೀಮ್ ಪ್ರಕಾರ ಕರೆಕ್ಟ್ ಆಗಿ ನಿಮಗೆ ಗೈಡ್ಲೈನ್ಸ್ ಕೊಡ್ತಾರೆ. ಇದೆಲ್ಲ ಬಂದ್ಬಿಟ್ಟು ಕರ್ಟನ್ಸ್ ಡಿಸೈನ್ಸ್ ಸರ್. ಇದು ನೋಡಿ ಮೇಡಮ್, ಇದು ಬಂದು ಥಿನ್ ಕರ್ಟನ್ಸ್. ಇದು ಒಂದು ಶಿಯರ್ ಕರ್ಟನ್. ಇದು ಒಂದು ಏನಾಗುತ್ತೆ ಅಂದ್ರೆ ಡೇ ಟೈಮ್ ಅಲ್ಲಿ ಇದರಲ್ಲಿ ಬೆಳಕು ಬರುತ್ತೆ,
ನೈಟ್ ಟೈಮ್ ಬಂದಾಗ ಇದನ್ನ ನಾವು ಯೂಸ್ ಮಾಡಬೇಕು. ಇವಾಗ ಏನಾಗುತ್ತೆ, ನೈಟ್ ಟೈಮಲ್ಲಿ ನಮಗೆ ಪ್ರೈವಸಿ ಬೇಕು, ಲೈಟ್ ಹಾಕಿದಾಗ ಮನೆ ಒಳಗೆ ಪ್ರೈವಸಿ ಬೇಕು, ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ಬೋದು. ಇಲ್ಲ ನಮ್ಗೊಂದು ಸ್ವಲ್ಪ ಗಾಳಿ ಬೆಳಕು ಬರಬೇಕು ಅಂದಾಗ ಇದನ್ನ ಯೂಸ್ ಮಾಡ್ಬೋದು. ಸೊ ಇದು ಬಂದು ಈ ತರ ಕರ್ಟನ್ಸ್ ಆಯ್ತು. ಇದ್ರಲ್ಲಿ ತುಂಬಾ ಇದೆ ಮೇಡಮ್. ಎಷ್ಟು ತರ ಸಿಗ್ಬೋದು ಸರ್ ನಿಮ್ಮ ಹತ್ರ ಕರ್ಟನ್ಸ್ ಡಿಸೈನ್ಸ್? 500 ಡಿಸೈನ್ ಇದೆ. 500 ಡಿಸೈನ್ಸ್ ಇದೆ. ಓ ಸೂಪರ್. ಬಟ್ ಇದರಲ್ಲಿ ಸೆಲೆಕ್ಟ್ ಮಾಡಿದ್ದು ಯಾವ್ದು ಬೇಕಾದ್ರೂ ನೀವು ರೆಡಿ ಮಾಡ್ಕೊಡ್ತೀರಾ? ಇದೆಲ್ಲ ಸೆಲೆಕ್ಷನ್ ನಾವು ಇವತ್ತು ನಿಮ್ಮ ಹತ್ರ ಗೈಡ್ಲೈನ್ಸ್ ತಗೊಂಡು ನಾವು ನಿಮಗೆ ಆರ್ಡರ್ಸ್ ಕೊಟ್ಟು ಕೂಡ ಮಾಡ್ಕೊಡ್ತೀರಾ? ಅದು ಇರುತ್ತೆ. ಓಕೆ ಓಕೆ. ಇದೆಲ್ಲ ಬಂದ್ಬಿಟ್ಟು ಇವಾಗ ಕರ್ಟನ್ಸ್ ಆಯ್ತಲ್ಲ ಮೇಡಮ್, ಇದೆಲ್ಲ ತುಂಬಾ ವೆರೈಟೀಸ್ ಇದೆ ಮೇಡಮ್, ತುಂಬಾ ಇದಿದೆ. ಇವಾಗ ನಾವು ಒಂದೊಂದು ಜಾಗಕ್ಕೆ ಒಂದೊಂದು ತರ ಮಾಡಬಹುದು. ಇವಾಗ ನಮ್ದು ಮೈನ್ ಬಂದು ಲಿವಿಂಗು ಡೈನಿಂಗ್ ಇರ್ಬೋದು. ಲಿವಿಂಗು ಡೈನಿಂಗ್ ಅನ್ನೋದು ಇಟ್ ಇಸ್ ಎ ಟೈಮ್ ವಿ ಸ್ಪೆಂಡ್ ಮೋಸ್ಟ್ ಆಫ್ ದ ಟೈಮ್. ಇದನ್ನ ಮುಗಿಸ್ಕೊಂಡು ನಾವು ನಮ್ಮ ರೂಮ್ಸ್ಗೆ ಹೋಗ್ತೀವಿ. ರೂಮ್ಸ್ಗೆ ಯಾವಾಗ ಹೋಗ್ತೀವಿ? ನೈಟ್ ಮಲಗೋದಕ್ಕೆ ಹೋಗ್ತೀವಿ. ಸೊ ಅದಕ್ಕೆ ತಕ್ಕಂಗೆ ಸೂದಿಂಗ್ ಕಲರ್ಸ್, ಸೂದಿಂಗ್ ಡಿಸೈನ್ಸ್ ಇರಬೇಕು. ನಾವು ರೂಮ್ಸ್ಗೆ ಜಾಸ್ತಿ ಎಕ್ಸ್ಪೆನ್ಸಿವ್ ಮಾಡಬೇಕು ಅನ್ನೋಂತ ಅವಶ್ಯಕತೆ ಇಲ್ಲ. ಅದೇ ಆ ತರ. ಮತ್ತೆ ಸ್ಟಡಿ ರೂಮ್ ಇರುತ್ತೆ. ಕೆಲವು ಮನೆಯಲ್ಲಿ ಮಕ್ಕಳು ಓದೋಂತ ರೂಮು, ಮಕ್ಕಳಿಗೆ ಅಂತ ರೂಮು, ಸ್ಟಡಿ ರೂಮ್ ಅಂತ ಇರುತ್ತೆ. ಅಲ್ಲಿಗೆ ಏನ್ ಕಲರ್ಸ್ ಹಾಕ್ಬೇಕು, ಯಾವ ರೀತಿ ಮಾಡಬಹುದು. ಇದು ಕರ್ಟನ್ಸ್ ಅಲ್ಲೇನೆ ನಾವು ಬ್ಲೈಂಡ್ಸ್ ಮಾಡಬಹುದು. ಅದು ಬಂದು ವೆರಿ ಫ್ಯಾಷನಬಲ್, ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ಏನಿದೆ ಅನ್ನೋದನ್ನ ಹೇಳ್ಬೋದು. ಮತ್ತೆ ಸೀಸನ್ ತಕ್ಕಂಗೆ ಕಲರ್ಸ್ ಚೇಂಜ್ ಆಗುತ್ತೆ ಮೇಡಮ್. ಇವಾಗ ನೋಡಿ, ನೀವು ನೋಡಿ ಫ್ಲೋರ್ ಅಲ್ಲಿ ಹಾಕೊಂಡಿದ್ದೀರಾ. ಇದು ಇವಾಗ ಫ್ಯಾಷನ್. ಈ ಫ್ಯಾಷನ್ ಇನ್ನು 8 ತಿಂಗಳ 1 ವರ್ಷ ಆದ್ಮೇಲೆ ಇರುತ್ತೆ ಅಂದ್ರೆ ಇಲ್ಲ, ಚೇಂಜ್ ಆಗುತ್ತೆ. ಸೊ ಅದು ಏನು ಇವತ್ತಿನ ದಿವಸ ಏನ್ ಫ್ಯಾಷನ್ ಇದೆ, ಫ್ಯಾಷನ್ ಬಂದು ಡಿಸೈನ್ ಮಟ್ಟು ಅಲ್ಲ ಮೇಡಮ್, ಕಲರ್ಗೂ ಫ್ಯಾಷನ್ ಇದೆ. ಇವಾಗ ಸಿಲ್ವರ್ ಇಸ್ ಕಲರ್ ವಿಚ್ ಇಸ್ ಇನ್ ಫ್ಯಾಷನ್. ಆ ತರ ಒಂದೊಂದು ಸೀಸನ್ಗೆ ಒಂದೊಂದು ಕಲರ್ ಫ್ಯಾಷನ್ ಇರುತ್ತೆ. ಸೊ ಇಲ್ಲಿ ನೀವು ಕೇಳ್ಬೋದು, ಈ ತರ ಹಿಂಗ್ ಚೇಂಜ್ ಆಗ್ತಾ ಇದೆ ಅಲ್ಲ, ನಾವು ಮನೆ ಕರ್ಟನ್ಸ್ ಮಾಡ್ಬಿಟ್ವಿ, ಈ ಹೊಸ ಕಲರ್ ನ ಹೊಸ ಫ್ಯಾಷನ್ ನ ಹೆಂಗ್ ತಗೊಂಡ್ಬರ್ಬೋದು. ಇವತ್ತೊಂದಿದೆ, ನಾಳೆ ಚೇಂಜ್ ಆದಾಗ ಕರ್ಟನ್ಸ್ ಅದೇ ಇರುತ್ತೆ, ಬಟ್ ಆ ಒಂದು ಹೊಸ ಎಲಿಮೆಂಟ್ ನಮ್ಮ ಮನೆ ಒಳಗೆ ಬರ್ಬೇಕು. ಆ ಎಲಿಮೆಂಟ್ ಹೆಂಗ್ ತಗೊಂಡ್ಬರೋದು ಖಂಡಿತ ಹೇಳ್ತೀನಿ. ನನ್ನ ಜೊತೆ ಸಂಪರ್ಕ ಮಾಡಿ, ಫೋನ್ ಮಾಡಿ, ಏನ್ ಮಾಡ್ಬೋದು ಅದಕ್ಕೆ. ಹಾಗಾದ್ರೆ ಇವಾಗ ಈಗ ಹಳೆ ಕರ್ಟನ್ಸ್ ಕೂಡ ಇಟ್ಟಿರ್ತಾರೆ, ಈಗ ಹೊಸ ಟ್ರೆಂಡ್ ಆಗಿ ನಾವು ಮೂವ್ ಆಗ್ಬೇಕು, ಅದನ್ನು ಕೂಡ ನೀವು ಅದೇ ಫ್ಯಾಷನ್ ಅಲ್ವಾ, ಸೂಪರ್ ಅಲ್ವಾ? ಎಲ್ಲಿ ಯಾವ ತರ ಕುಶನ್ ಕವರ್ ತರಬೇಕು, ಕುಶನ್ ಕವರ್ ಎಲ್ಲಿ ಪ್ಲೇಸ್ ಮಾಡಬಹುದು, ಕರ್ಟನ್ಸ್ ಅಲ್ಲಿ ಏನ್ ಮಾಡಬಹುದು, ಇದೆಲ್ಲ ಇಟ್ಸ್ ಮ್ಯೂಚುವಲ್ ಇದು ನಿಮ್ಗೆ. ಅದೆಲ್ಲ ತುಂಬಾ ಲೆಂತಿ ಪ್ರೋಸೆಸ್. ಡೆಫಿನೆಟ್ ಆಗಿ ಅವರು ನಿಮಗೆ ಕಾಲ್ ಮಾಡಿದ್ರೆ ಡೆಫಿನೆಟ್ ಆಗಿ ತಿಳಿಸ್ಕೊಡ್ತೀನಿ. ಸೂಪರ್ ಸರ್, ತುಂಬಾನೇ ಥ್ಯಾಂಕ್ಸ್. ಓಕೆ, ಈಗ ಒಂದೊಂದೇ ಕ್ಯಾಟ್ಲಾಗ್ ನೋಡೋಣ. ಇದು ಕರ್ಟನ್ಸ್ ಡಿಸೈನ್ಸ್ ಅಲ್ವಾ? ಇದು ಕರ್ಟನ್ಸ್ ಆಯ್ತಾ? ಎಷ್ಟು ನಮಗೆ ಕ್ಯಾಟ್ಲಾಗ್ ಬುಕ್ ಸಿಗ್ಬೋದು? ಅಂದ್ರೆ ಮೋರ್ ದೆನ್ 500 ಡಿಸೈನ್ಸ್ ಇದೆ ಅಂತ ಅಂದ್ರೆ, ಸೊ ಕ್ಯಾಟ್ಲಾಗ್ ಬುಕ್ ಅಂದ್ರೆ ನಮಗೆ ಎಷ್ಟು ಸಿಗ್ಬೋದು? ಓ ಮೈ ಗಾಡ್, ಅದೇ ನಿಮ್ಮ ಹತ್ರ ಎಷ್ಟೊಂದಿದೆ? ಎಲ್ಲ ಸೆಲೆಕ್ಷನ್ಸ್ ಎಲ್ಲ ತರ ಇದೆ. ಓಕೆ, ನಾಟ್ ಓನ್ಲಿ ಸೆಲೆಕ್ಷನ್ಸ್, ಆಲ್ವೇಸ್ ಅಬೌಟ್ ಬಜೆಟ್ ಆಲ್ಸೋ. ಇವತ್ತಿಗೆ ಯಾವ ರೂಮ್ಗೆ ಎಷ್ಟು ಖರ್ಚು ಮಾಡಬೇಕು ಅನ್ನೋ, ಇವಾಗ ನಮ್ಮಲ್ಲಿ ದುಡ್ಡಿದೆ, ಬಟ್ ಯಾವ ರೂಮ್ಗೆ ಯಾವುದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು ಅನ್ನೋದು ಒಂದು ಇದಿದೆ ಮೇಡಮ್. ಇವಾಗ ಲಿವಿಂಗ್ ಏರಿಯಾಗೆ ಏನ್ ಖರ್ಚು ಮಾಡಬೇಕು ಅದು ಮಾಡಬೇಕು. ಮೇಲಿರುವಂತ ಗೆಸ್ಟ್ ರೂಮ್ಗೆ ಏನ್ ಖರ್ಚು ಮಾಡಬೇಕು ಅಷ್ಟೇ ಮಾಡಬೇಕು. ಒಂದೊಂದು ರೂಮ್ಗೆ ಒಂದೊಂದು ಬಜೆಟ್ ಇಟ್ಕೊಂಡು ಎಲ್ಲಿ ಏನ್ ಬೇಕು, ಬಟ್ ಓವರ್ ಆಲ್ ಮನೆ ಚೆನ್ನಾಗಿ ಕಾಣಬೇಕು. ಇಲ್ಲೇನೋ ಮಾಡಿ ಮೇಲ್ ತಗೊಂಡೋಗ್ಬಿಟ್ಟು 200 ರೂಪಾಯಿದು ನಾವು ರೆಡಿಮೇಡ್ ಕರ್ಟನ್ಸ್ ಹಾಕ್ತೀನಿ, ಅವೆಲ್ಲ ಮಿಸ್ಟೇಕ್. ಇಡೀ ಮನೆ ನಾವು ಅಷ್ಟೆಲ್ಲ ಖರ್ಚು ಮಾಡಿನೂ ಇದು ಸ್ಪಾಯ್ಲ್ ಆಗುತ್ತೆ. ಬಟ್ ಒಂದ್ ಸ್ವಲ್ಪ ನೀವು ಯೋಚನೆ ಮಾಡಿ ಒಂದ್ ಸ್ವಲ್ಪ ಪರ್ಫೆಕ್ಟ್ ಆಗಿ ಮಾಡ್ಕೊಬಹುದು ಏನಿದೆ. ಓಕೆ, ಅದೇ ಇನ್ನೊಂದು ದೊಡ್ಡ ಖುಷಿ ವಿಷಯ ಏನಂದ್ರೆ, ಅದು ನೀವೇನು ಗೈಡ್ ಮಾಡ್ತೀರಲ್ವಾ ಸರ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಲ್ವಾ? ಓಕೆ, ಗೈಡ್ ಅಂದ್ರೆ ಏನಿಲ್ಲ, ಇಟ್ಸ್ ಇಂಟರಾಕ್ಷನ್ ಅಷ್ಟೇ. ಡಿಸೈಡ್ ಮಾಡೋದು ಒಂದು, ಎಷ್ಟೋ ಕ್ಲೈಂಟ್ ಜೊತೆ ನಾನು ಮಾತಾಡುವಾಗ ನಾನು ಕ್ಲೈಂಟ್ ಇಂದ ಎಷ್ಟೋ ಕಲಿತೀನಿ. ನಿಜ ಮೇಡಮ್, ಒಂದು ಕನ್ವರ್ಸೇಷನ್ ಹೋಗ್ತಾ ಇರುತ್ತೆ, ಏನೋ ಒಂದು ಹೇಳ್ತಾರೆ, ಹಿಂಗೆ ಅಂತಾರೆ, ಅಲ್ಲಿಂದ ಎಷ್ಟೋ ಕಲ್ತಿದೀವಿ ನಾವು. ಇಟ್ಸ್ ಮ್ಯೂಚುವಲ್ ಮೇಡಮ್. ಹೌದು ಸರ್, ಹೌದು. ಓಕೆ ಮೇಡಮ್, ಇದು ಕರ್ಟನ್ಸ್ ಆಯ್ತು. ಓಕೆ, ಇದು ಒಂದು ಬ್ಲೈಂಡ್ಸ್ ಅಂತ ಮೇಡಮ್. ಓಕೆ, ಬ್ಲೈಂಡ್ಸ್ ನ ಒಂದು ಸ್ಯಾಂಪಲ್ ಏನಾದ್ರು ನನಗೆ ತೋರ್ಸಕ್ಕಾಗುತ್ತಾ? ಸ್ಯಾಂಪಲ್ ಇದೆ, ಹೋಗೋಣ ಸರ್, ನೋಡೋಣ. ಓಕೆ, ಸೊ ಬ್ಲೈಂಡ್ಸ್ ಅಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತಲ್ವಾ, ಸೊ ಅದರಿಂದ ಅಂದ್ರೆ ಮೋಸ್ಟ್ ಆಫ್ ದ ಪೀಪಲ್ಗೆ ಗೊತ್ತಿರುತ್ತೆ, ಬಟ್ ಸಮ್ ಆಫ್ ದ ಪೀಪಲ್ಗೂ ಗೊತ್ತಾಗೋದಕ್ಕೆ ಕಷ್ಟ ಆಗುತ್ತೆ. ಅದು ನೋಡಿರ್ತಾರೆ, ಬಟ್ ಅದಕ್ಕೆ ಹೆಸರು ಏನಂತ ಗೊತ್ತಾಗಲ್ವಲ್ಲ. ಸೊ ಸುಮ್ಮನೆ ಬ್ಲೈಂಡ್ ಆಗಿ ತೋರಿಸೋ ಬದಲು ಒಂದ್ಸಲ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಳ್ಳೋಣ. ಸ್ವಲ್ಪ ವರ್ಷದಿಂದವರೆಗೂ ಬ್ಲೈಂಡ್ಸ್ ಅನ್ನೋ ಒಂದು ವಸ್ತು
ಬರೀ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮಾತ್ರ ಸೀಮಿತ ಆಗಿತ್ತು. ಹೋಟೆಲ್ಸ್ ಆಗಿರ್ಬೋದು, ದೊಡ್ಡ ಆಫೀಸಸ್ ಆಗಿರ್ಬೋದು, ಇಂಥ ಜಾಗದಲ್ಲಿ ಮಾತ್ರ ನಿಮ್ಗೆ ಬ್ಲೈಂಡ್ ಸಿಗ್ತಾ ಇತ್ತು. ಸೊ ಈ ನಡುವೆ ಏನಾಗಿದೆ ಅಂದ್ರೆ ಫ್ಯಾಷನ್ ಅಷ್ಟು ಟೇಕನ್ ಓವರ್, ಅದು ಬಂದು ರೆಸಿಡೆನ್ಷಿಯಲ್ಗೂ ಬಂದಿದೆ. ನಾವು ಮನೆಗಳಿಗೂ ಬ್ಲೈಂಡ್ಸ್ ಯೂಸ್ ಮಾಡಬಹುದು. ಮನೆಗೆ ಯೂಸ್ ಮಾಡುವಂತ ಬ್ಲೈಂಡ್ಸ್ ಅಂತ ತಗೊಂಡ್ರೆ ಮೇಡಮ್, ಇದು ಬಂದು ವುಡನ್ ಬ್ಲೈಂಡ್ಸ್ ಅಂತ. ಇದರಲ್ಲಿ ಸುಮಾರು ಒಂದು 8-10 ಕಲರ್ ಇದೆ. ಇದು ದಿಸ್ ಇಸ್ ಮೈಂಟ್ ಫಾರ್ ಇದು ವಿಂಡೋಸ್ ಆಗುತ್ತಿದೆ. ಅದೇ ಸರ್ ವುಡನ್ ಅಥವಾ ಫೈಬರ್? ಇಲ್ಲ, ಇದು ವುಡ್ಡಿಂದ ಬರುತ್ತೆ. ವುಡ್ಡಿಂದ ಬರುತ್ತೆ. ಇದು ಬಂದು ಇವಾಗ ನಾವೊಂದು ಮನೆ ಒಂದು 2-3 ಬೆಡ್ರೂಮ್ಸ್ ಮನೆ ಇದೆ ಅಂದ್ರೆ ಈ ಬ್ಲೈಂಡ್ ನ ಬಂದು ನಾವೊಂದು ಡೈನಿಂಗ್ ಟೇಬಲ್ ಹತ್ರ ಮಾಡ್ಸ್ಕೊಂಡು, ಡೈನಿಂಗ್ ಟೇಬಲ್ ಹತ್ರ ಇದನ್ನ ಇದು ಮಾಡಿದಾಗ ಒಂದ್ ಸ್ವಲ್ಪ ನಮ್ಗೆ ಒಂದು ಕೋಸಿ ಫೀಲಿಂಗ್ ಇರುತ್ತೆ. ಇಲ್ಲ ಯಾವ್ದೋ ಒಂದು ಸ್ಟಡಿ ರೂಮ್ ಅಲ್ಲೂ ಇದನ್ನ ಮಾಡಿಸೋದು ತಪ್ಪಿಲ್ಲ. ಸೊ ಇಡೀ ಮನೆಗೆ ಯಾವ್ದೋ ಒಂದು ವಿಂಡೋ ಇದು ಮಾಡಿದ್ರೆ ಒಂದು ಫ್ಯಾಷನ್ ಎಲಿಮೆಂಟ್ ಮನೆ ಒಳಗೆ ಬಂದಂಗೆ ಇರುತ್ತೆ, ಚೆನ್ನಾಗಿ ಕಾಣುತ್ತಿದ್ದು. ಸೊ ಇದೊಂದು. ನೆಕ್ಸ್ಟ್ ಬಂದು ನನಗೆ ಪರ್ಸನಲಿ ಇದು ತುಂಬಾ ಇಷ್ಟ. ಇದು ಬಂದು ಝೀಬ್ರಾ ಬ್ಲೈಂಡ್ ಅಂತ. ಇದಕ್ಕೆ ಏನಕ್ಕೆ ಝೀಬ್ರಾ ಬ್ಲೈಂಡ್ ಅಂತೀವಿ ಅಂದ್ರೆ ಅದು ಸ್ಟ್ರೈಪ್ ಇದೆ, ಹಿಂಗಿದೆ ಸ್ಟ್ರೈಪ್. ಸೊ ಇದು ತುಂಬಾ ಕಲರ್ಸ್ ಇದೆ. ನೆಕ್ಸ್ಟ್ ಒನ್ ಬರುತ್ತೆ ಇದು. ಇದು ಒಂದು ತುಂಬಾನೇ ಕಲರ್ಸ್ ಇದೆ, 253 ಕಲರ್ಸ್ ಇದೆ. ನಮ್ಮ ಮನೆಗೆ ಯಾವ್ದಾಗುತ್ತೋ, ಆಫೀಸ್ಗೆ ಯಾವ್ದಾಗುತ್ತೋ ಆ ಕಲರ್ ಥೀಮ್ ಪ್ರಕಾರ ಮ್ಯಾಚ್ ಮಾಡಿ. ಏನ್ ಅಡ್ವಾಂಟೇಜ್ ಅಂದ್ರೆ ಇವಾಗ ಇದು ಹಿಂಗಿದೆ, ಒಂದು 4 ಇಂಚಸ್ ಮೇಲ್ ತಗೊಂಡಾಗ ನಮಗೆ ಕಂಪ್ಲೀಟ್ ಪ್ರೈವಸಿ ಸಿಕ್ತು. ಅದೇ ಒಂದು 4 ಇಂಚ್ ಕಮ್ಮಿ ನೋಡಿದಾಗ ನಮಗೆ ಸನ್ ಬಂತು, ಏರ್ ಬಂತು, ಸನ್ಲೈಟ್ ಬಂತು, ಎಲ್ಲಾನು ಬಂತು. ಸೊ ನಾವು ವಿತ್ 4 ಇಂಚಸ್ ಇದರಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ನಾವು ಇದನ್ನ ಕಲರ್ಸ್ ತುಂಬಾ ಇದೆ. ಮೂವ್ಮೆಂಟ್ ಈಸಿ ಇದೆ, ಸಾಫ್ಟ್ ಮೂವ್ಮೆಂಟ್ ಇರುತ್ತೆ. ಸಾಫ್ಟ್ ಮೂವ್ಮೆಂಟ್. ಕರ್ಟನ್ಸ್ ಅನ್ನೋದು ಬಟ್ಟೆ ತೆಗೆದು ನಾವು ಬಟ್ಟೆನ ವಾಶ್ ಮಾಡಬಹುದು, ವಾಶ್ ಮಾಡಿ ಯೂಸ್ ಮಾಡಬಹುದು. ಇದು ಒಂದು ಪಾಲಿಸ್ಟರ್, ಇದನ್ನ ತೆಗೆದು ವಾಶ್ ಮಾಡೋಕ್ಕಾಗಲ್ಲ. ಅದೊಂದು ಇದರಲ್ಲಿ ಡಿಫಿಕಲ್ಟಿ ಬ್ಲೈಂಡ್ಸ್ ಅಲ್ಲಿ. ನಾವು ಇದನ್ನ ವ್ಯಾಕ್ಯೂಮ್ ಕ್ಲೀನ್ ಮಾಡಬಹುದು. ವ್ಯಾಕ್ಯೂಮ್ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗುತ್ತಾ? ಎಸ್, ಕ್ಲೀನ್ ಆಗುತ್ತೆ. ಇದು ಲೈಫ್ ಎಷ್ಟು? ಇದು ಲೈಫ್ 8-10 ವರ್ಷ ಬರುತ್ತೆ. ಬಟ್ ಡಿಪೆಂಡ್ಸ್ ಅಂದ್ರೆ ನಮ್ಮ ಹೆಂಗೆ ಮೇಂಟೈನ್ ಮಾಡ್ತೀವಿ. ಬಟ್ಟೆ ಖಂಡಿತ ಬರುತ್ತೆ, ಒಂದ್ಸಲ ಹೋಗ್ದಾದ್ಮೇಲೆ ಅದು ಹೊಸದೇ, ಇಲ್ಲೇ ನಾವು ಒಯ್ಯಕ್ಕಾಗಲ್ಲ. ವ್ಯಾಕ್ಯೂಮ್ ಕ್ಲೀನ್ ಆದಾಗ ಇದು ಮೇಂಟೆನೆನ್ಸ್ ಹೆಂಗೆ ಅದು ಇದ್ರ ಮೇಲೆ ಹೋಗುತ್ತೆ. ನಾವು ಒಂದ್ ಸ್ವಲ್ಪ ಶೇಡ್ಸ್ ಲೈಟ್ ಇಲ್ದಿರ ಒಂದ್ ಸ್ವಲ್ಪ ಪೇಸ್ಟ್ ಎಲ್ಲ ಹಂಗೆ ತಗೊಂಡ್ರೆ ಈಸಿಯಾಗಿ ನಾವು ಯೂಸ್ ಮಾಡಬಹುದು. ಹಂಗೆ ಏನಾದ್ರು ಇದ್ರಲ್ಲಿ ಡಿಫಿಕಲ್ಟಿ ಅಂತ ಬಂದ್ರೆ ಈ ಮೆಕ್ಯಾನಿಸಮ್ ಏನಾರ ಕಟ್ ಆಗ್ಬೋದು. ಮನೇಲಿ ಚಿಕ್ಕ ಮಕ್ಳಿದ್ದಾಗ ಒಂದ್ ಸ್ವಲ್ಪ ಇದಾಗ್ಬೋದು. ಬಟ್ ಇದೆಲ್ಲ ರೀಪ್ಲೇಸಬಲ್, ಚೇಂಜ್ ಮಾಡಬಹುದು. ಜಾಸ್ತಿ ಎಕ್ಸ್ಪೆನ್ಸಿವ್ ಅಲ್ಲ, ಚೇಂಜ್ ಮಾಡೋಕ್ಕೂ ಅಂತ ಎಕ್ಸ್ಪೆನ್ಸಿವ್ ಏನಾಗಲ್ಲ, ಈಸಿಯಾಗಿ ಮಾಡ್ಬೋದು. ಅದ್ರ ಪಕ್ಕದಲ್ಲಿರೋದು ಏನು ಸರ್? ಅದು ಕೂಡ ಬ್ಲೈಂಡ್? ಇಲ್ಲ ಮೇಡಮ್, ಇದು ಒಂದ್ ಸ್ವಲ್ಪ ಓಲ್ಡ್ ಫ್ಯಾಷನ್ ಆಗೋಯ್ತು ಈಗ. ನಾನು ಇದನ್ನ ಸಜೆಸ್ಟ್ ಮಾಡಲ್ಲ ಈಗ. ಇದು ಮತ್ತೆ ಎಷ್ಟು ತರ ಸಿಗ್ಬೋದು ನಿಮ್ಮ ಹತ್ರ ಬ್ಲೈಂಡ್ಸ್ ಅಂತ? ನಾನು ಯಾವ್ದು ಬೆಸ್ಟ್ ಅದನ್ನ ಮಾತ್ರ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಅದಿದೆ, ಇದಿದೆ. ಇದ್ರ ಬಗ್ಗೆ ನಾನು ಸಿ ಬ್ಲೈಂಡ್ ಅಂತ. ಇದು ನಮಗೆ ರೋಲ್ ಆಗುತ್ತೆ. ಇದು PVC ಇರೋದ್ರಿಂದ ನಾವು ಮನೆ ಈಚೆಗೂ ಹಾಕೋಬಹುದು. ಬಾಲ್ಕನಿ ಏರಿಯಾದಲ್ಲಿ ಬಿಸಿಲಿದೆ, ಮಳೆ ಇದೆ. ಇವಾಗ ಮೈನ್ ಡೋರು ಎಲ್ಲ ಟೀಕ್ ವುಡ್ ಅಲ್ಲಿ ಮಾಡಿಸಿರ್ತೀವಿ. ಬಿಸಿಲು ಮಳೆ ಬಿದ್ದಾಗ ಏನಾಗುತ್ತೆ, ಅದು ಒಂದ್ ಸ್ವಲ್ಪ ಪಾಲಿಶ್ ಇದಾಗುತ್ತೆ, ಡೋರ್ ಸ್ಪಾಯ್ಲ್ ಆಗುತ್ತೆ. ಸೊ ಅಂತ ರೀತಿಯಲ್ಲಿ ಡೋರ್ ಆಪೋಸಿಟ್ ಅಲ್ಲಿ ಡೋರ್ ಏನು ಇದೆಯೋ ಅಷ್ಟಕ್ಕೆ ಈ ಬ್ಲೈಂಡ್ಸ್ ಹಾಕೋದು. ಅದೇ ಬಿಸಿಲು ಬಿದ್ದು ಡೋರ್ ಹಾಳಾಗಬಾರ್ದು ತುಂಬಾ ಜನ ಮಾಡ್ಕೊಳ್ತಾರೆ. ಅದೊಂದು. ಇಲ್ಲ ನನಗೆ ಪ್ರೈವಸಿ ಬೇಕು, ನನ್ನ ಮನೆ ಮುಂದೆ ಅವ್ರ ಕಿಟಕಿ ಇದೆ, ಅವ್ರ ಕಿಟಕಿ ಮುಂದೆ ನಮ್ಮ ಮನೆ ಬಾಗ್ಲಿದೆ ಅಂದಾಗ ಆ ಪ್ರೈವಸಿ ಇದನ್ನ ಹಾಕೋಬಹುದು. ಔಟ್ ಸೈಡ್ ಇದು ಬಿಸಿಲು ಮಳೆಗೆ ಏನಾಗಲ್ಲ. ಪ್ಲಸ್ ಮನೆ ಒಳಗೆ ಎಲ್ಲಿ ಯೂಸ್ ಮಾಡಬಹುದು ಅಂದ್ರೆ ನಾನು ಒಂದ್ ಸ್ವಲ್ಪ ಕಸ್ಟಮರ್ಗೆ ಕಿಚನ್ ಅಲ್ಲಿ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಏನೇ ಕಿಚನ್ ಅಲ್ಲಿ ಅಂದ್ರೆ ಅಲ್ಲಿ ನಮಗೆ ವಾಷಿಂಗ್ ಏರಿಯಾ ಇರುತ್ತೆ, ಅದ್ರ ಮೇಲೆ ಕಿಟಕಿ ಇರುತ್ತೆ. ಬೇರೆ ಯಾವ್ದಾರ ಬಟ್ಟೆ ಅಂದ್ರೆ ವಾಷಿಂಗ್ ಇದಾಗುತ್ತೆ. ಮತ್ತೆ ಕಿಚನ್ ಅಲ್ಲಿ ಆಯಿಲ್ ಇರೋದು ಚಿಮ್ನಿಯಿಂದ ಇದಾಗ್ತಾ ಇರುತ್ತೆ. ಇದು ಈಸಿಯಾಗಿ ಕ್ಲೀನ್ ಮಾಡ್ಬೋದು ನೀವು. ಹೌದಾ? ಸೊ ಅದಕ್ಕಾಗಿ ಇದನ್ನ ನಾನು ಕಿಚನ್ ಸಜೆಸ್ಟ್ ಮಾಡ್ತೀನಿ. ಸೊ ಇದು ಮೇಡಮ್. ಮತ್ತೆ ಇದು ಇದೆ, ಇದನ್ನ ನಾನು ಮನೆಗೆ ಸಜೆಸ್ಟ್ ಮಾಡಲ್ಲ. ತುಂಬಾ ಆಫೀಸರ್ಸ್, IT ಕಂಪನೀಸ್ಗೆಲ್ಲ ತುಂಬಾ ಕೊಟ್ಟಿದ್ದೀನಿ ಮೇಡಮ್. ಇದೇನಾಗುತ್ತೆ, ನಾವು ಫ್ರಂಟ್ ಗ್ಲಾಸ್ ಇರುತ್ತಲ್ಲ IT ಕಂಪನೀಸ್ ಅವ್ರಿಗೆ ಸನ್ಲೈಟ್ ಒಳಗೆ ಬರಬಾರ್ದು. ಸೊ ಅದಕ್ಕೆ ಈ ಬ್ಲೈಂಡ್ಸ್ ನಾವು ಕೊಟ್ಟಿದ್ದೀನಿ. ಇದು ಬಂದು ತುಂಬಾ ಬೇಸಿಕ್ ಪ್ರೈಸ್. ಇದು ಬಂದು ಅರೌಂಡ್ 80 ರೂಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ. ಸೊ ಇದನ್ನ ನಾವು ಇದು ಕಂಪ್ಲೀಟ್ ಸನ್ ಬ್ಲಾಕ್ ಮಾಡುತ್ತೆ.
ಸೊ IT ಕಂಪನಿಯಲ್ಲಿ ಅವರಿಗೆ ಇದು ಬೇಕು. ಅವರು ಯಾವಾಗ ಮೇಲೆ ತೆಗಿಯಲ್ಲ, ಯಾವಾಗ AC ರೂಮ್ ಅಲ್ಲ, ಯಾವಾಗ ಇದು ಕ್ಲೋಸ್ ಆಗಿ ಇರುತ್ತೆ ಅವ್ರಿಗೆ ಓಕೆ. ಬಟ್ ಮನೆಗೆ ಇದು ಒಂದಷ್ಟು ಯೂಸ್ ಆಗಲ್ಲ. ಏನಕ್ಕಂದ್ರೆ ಬಿಸಿಲು ಇಲ್ಲ ಗಾಳಿ ಬರಬೇಕು ಅಂದ್ರೆ ಇದನ್ನ ಆದಷ್ಟು ಮೇಲೆ ತೆಗಿಬೇಕು. ಇಷ್ಟು ತೆಗೆದು ಇದು ಕಿಟಕಿ ಅಂದ್ಕೊಂಡ್ರೆ ಇಷ್ಟು ತೆಗೆದಾಗಲೇ ಅವರಿಗೆ ಒಂದು ವಿಸಿಬಿಲಿಟಿ ಸಿಗೋದು, ಗಾಳಿ ಬೆಳಕು ಸಿಗೋದು ಅವಾಗ. ಸೊ ಇದನ್ನ ಕಮ್ಮಿ ರೇಂಜಲ್ಲಿ ನಮಗೆ ಕಮ್ಮಿ ಬಜೆಟ್ ಅಲ್ಲಿ ಬೇಕು. ನಾನು ಮನೆ ಕಟ್ಬಿಟ್ಟಿದ್ದೀನಿ, ಇನ್ನು 2 ವರ್ಷ ನನ್ನ ಖರ್ಚು ಮಾಡಕ್ಕಾಗಲ್ಲ, 3 ವರ್ಷಕ್ಕೆ ಏನು ಆಗಲ್ಲ. ಬಟ್ ಮಕ್ಳಿದ್ದಾರೆ, ನನಗೆ ಇದು ಬೇಕು, ಪ್ರೈವಸಿ ಬೇಕು. ಇದನ್ನ ಹಾಕಿ ಒಂದು 2-3 ಇಯರ್ಸ್ ಯೂಸ್ ಮಾಡಿ. ಆಮೇಲೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು. ಸೊ ಇದು ಬಂದು ತುಂಬಾ ಬೇಸಿಕ್ ಪ್ರೈಸ್. ಇಡೀ ಮನೆಗೆ ಮಾಡೋದು ಒಂದು 20,000 ರೂಪಾಯಿ ಆಗಲ್ಲ. ಸೊ ಹಂಗಾಗಿ ಇದನ್ನ ಯೂಸ್ ಮಾಡಬಹುದು. ಅರೌಂಡ್ ಒಂದು 8-9 ವಿಂಡೋಸ್ಗೆಲ್ಲ ಮಾಡ್ಬೋದಾ? ಅಷ್ಟೇ ಬರುತ್ತೆ. ಶೇಡ್ಸ್ ಇಷ್ಟೆಲ್ಲ ಕಲರ್ಸ್ ಇದೆ. ನಮ್ಮ ಮನೆಗೆ ಯಾವ್ದು ಮ್ಯಾಚ್ ಆಗುತ್ತೋ, ಯಾವ್ದು ಇದಾಗುತ್ತೋ ಅದಕ್ಕೆ ತಕ್ಕಂತೆ ಥೀಮ್ ಪ್ರಕಾರ ನಾವು ನೋಡ್ಬೋದು. ಡಬಲ್ ಶೇಡ್ ಅಲ್ಲೇ ಬರುತ್ತೆ ಅನ್ಸುತ್ತಲ್ಲ, ಟೋನು, ಟ್ರಿಪಲ್ ಇದೆಲ್ಲ ತುಂಬಾ ಚೆನ್ನಾಗಿದೆ. ಏನಾಗುತ್ತೆ ಮೇಡಮ್, ಇದು 3 ಇದೆಯಲ್ಲ, ಇದರಲ್ಲಿ ಯಾವ್ದೋ ಒಂದು ನಮಗೆ ಫ್ಲೋರಿಂಗ್ಗೆ ಮ್ಯಾಚ್ ಆಗುತ್ತೆ, ಯಾವ್ದೋ ಒಂದು ನಮ್ಮ ಫರ್ನಿಚರ್ಗೆ ಮ್ಯಾಚ್ ಆಗುತ್ತೆ, ಯಾವ್ದೋ ಒಂದು ನಮ್ಮ ಸೋಫಾಗೆ ಮ್ಯಾಚ್ ಆಗುತ್ತೆ. ಹಂಗಾಗಿ ಎಲ್ಲ ತಂದಂಗೆ ಆಗುತ್ತೆ. ಒಂದ್ ಸ್ವಲ್ಪ ನೋಡೋದಕ್ಕೆ ತುಂಬಾನೇ. ಇದು ಅದೇ ಜೀಬ್ರಾ ಡಿಸೈನ್ ಸರ್, ಅದ್ರಲ್ಲಿ ಬರುತ್ತೆ ಅನ್ಸುತ್ತಲ್ಲ ಸರ್ ಇದು? ಹೌದು. ಒಂದು ನಾವು ಮೋಟರೈಸ್ಡ್ ಮಾಡ್ಬೋದು. ಬಟ್ ನಾನು ಸಜೆಸ್ಟ್ ಮಾಡಲ್ಲ. ಇವಾಗ ಮೋಟರೈಸ್ಡ್ ಅನ್ನೋದಕ್ಕೆ ಕಮ್ಮಿ ಅನ್ನೋದು ಒಂದು 8,000 ರೂಪಾಯಿ ಖರ್ಚಾಗುತ್ತೆ. ಹೌದಾ? 8,000 to 10,000 ರೂಪಾಯಿ ಒಂದು ಕಿಟಕಿಗೆ. ನೆಸೆಸಿಟಿ ಇದ್ರೆ ಮಾಡಿಸಿ, ಇಲ್ಲ ಅಂದ್ರೆ ಫ್ಯಾಷನ್ ಇವ್ರ ಮನೇಲಿ ಮಾಡ್ಸೋರೆ ಅನ್ನೋದಕ್ಕಾಗಿ ನಿಮ್ಮ ಮನೇಲಿ ಮಾಡ್ಸಕ್ ಹೋಗ್ಬೇಡಿ. ಸುಮ್ಮನೆ ಅದು ಸಜೆಸ್ಟ್ ಮಾಡಲ್ಲ ನೀವು? ಸಜೆಸ್ಟ್ ಮಾಡಲ್ಲ. ಸೊ ಬೆಟರ್ ಮ್ಯಾನ್ಯುಯಲ್. ಇದು ನೋಡಿ, ಇವೆಲ್ಲ ತುಂಬಾ ಚೆನ್ನಾಗಿದೆ. ಅದೇ ನಾನು ನೋಡಿದೆ, ಇದು ಚೆನ್ನಾಗಿದೆ. ಇದು ತುಂಬಾ ಇದೆ. ಅಲ್ಲಾಯ್ತಲ್ಲ, ಸೇಮ್ ಕರ್ಟನ್ಸ್. ಇದು ಕರ್ಟನ್ಸ್, ಇದೆಲ್ಲ ಟ್ರಾನ್ಸ್ಪರೆಂಟ್ ಕೂಡ ತುಂಬಾ ಕೇಳ್ತಾರಲ್ವಾ? ನಮಗೆ ಪ್ರೈವಸಿ ಅನ್ನೋದು ಇಶ್ಯೂ ಇಲ್ಲ. ನಮಗೆ ಅಕ್ಕಪಕ್ಕ ಮನೆ ಡೋರು ಬಾಗಿಲು ಏನೋ ಕಾಣ್ತಾ ಇಲ್ಲ. ನಮ್ಮ ಕಿಟಕಿಗೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಚೆನ್ನಾಗಿ ಪ್ರೈವಸಿ ಇಲ್ಲ, ಇದಿಲ್ಲ ಅಂದ್ರೆ ಇದನ್ನ ಹಾಕ್ಬೋದು ಮೇಡಮ್. ಸೊ ಎನಿವೇ ಇದ್ರ ಜೊತೆಗೆ ನಾವು ಇನ್ನೊಂದು ತಿಕ್ಕಿರೋದು ಹಾಕ್ಲೇಬೇಕಾಗುತ್ತೆ. ನೆಸೆಸಿಟಿ ಇಲ್ಲ. ಇದು ಇವಾಗ ನಾನು ಎಷ್ಟೋ ಪ್ರಾಜೆಕ್ಟ್ಸ್ಗೆ ಇವಾಗ ಸ್ಟೇರ್ ಕೇಸ್ ಮೇಲೆ ಹತ್ಬೇಕಾಗ್ತದೆ, ವಿಂಡೋ ಇರುತ್ತಲ್ಲ, ಆ ವಿಂಡೋ ಹತ್ಕ ನೋಡೋದ್ರೆ ಆ ಕಡೆ ಇರೋ ಮನೆ ಕಾಣಿಸಲ್ಲ, ಅವ್ರಿಗೆ ಈ ಕಡೆ ಕಾಣಿಸಲ್ಲ. ಅಂತ ಟೈಮಲ್ಲಿ ಬೇರೆ ಇದನ್ನ ಹಾಕ್ಸ್ಬೋದು. ಇದನ್ನೆಲ್ಲ ನಾನು 20 feet 25 feetಗೆಲ್ಲ ಸಜೆಸ್ಟ್ ಮಾಡಿದ್ದೀನಿ, ದೊಡ್ಡ ವಿಂಡೋಸ್ಗೆಲ್ಲ ಸಜೆಸ್ಟ್ ಮಾಡಿದ್ದೀನಿ. ಚೆನ್ನಾಗಿದೆಲ್ಲ. ಎಷ್ಟೋ ಜನ ಇದ್ರಲ್ಲಿ ತುಪ್ಪಟ ಸಿಗುತ್ತೆ ಅಂತ ಕೇಳ್ತಾರೆ. ಅಲ್ಲ, ಚೆನ್ನಾಗಿದೆ ಸರ್, ಅದಕ್ಕೆ ಕೇಳ್ತಾರೆ. ಚೆನ್ನಾಗಿದೆ. ಆ ವರ್ಕ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಇದೇನು ವೆಲ್ವೆಟ್ ಸರ್? ಇದು ವೆಲ್ವೆಟ್ ಅಂತ ಹೇಳಕ್ಕಾಗಲ್ಲ ಮೇಡಮ್, ಇದು ಲೇಟೆಸ್ಟ್ ಫ್ಯಾಷನ್. ಸಖತ್ತಾಗಿದೆ ಅಲ್ಲ ಇದು? ನೋಡಿ, ಫೀಲಿಂಗ್ ಆಗಲಿ ಸೂಪರ್ ಆಗಿದೆ ಅಲ್ಲ, ಒಂಥರ ಕ್ಲಾಸ್ ಲುಕ್ ಇದೆ. ಅದು ಬೇರೆ ವೈಟ್ ಅಲ್ಲಿ ಇದೆ, ಬಟ್ ಆಲ್ವೇಸ್ ವೈಟ್ ಲುಕ್ಸ್ ನೈಸ್. ತುಂಬಾ ಮನೆಗೆ ಮಾಡಿದೀವಿ. ಹೌದಾ? ಜಯನಗರದಲ್ಲಿ ಓಕೆ. ಸುಮಾರು ಮನೆಗೆ. ಸರ್, ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡಬೇಕು ಅಂದರೆ ನನ್ನ ವ್ಯೂವರ್ಸು, ಕಸ್ಟಮರ್ಸು ಯಾವ ಕಡೆ ಬರಬೇಕು? ಖಂಡಿತ ಮೇಡಮ್, ಇಲ್ಲೇ ಜಯನಗರ. ಜಯನಗರಲ್ಲಿ ಎಲ್ಲಿ ಬರುತ್ತಾ? ಜಯನಗರಲ್ಲಿ ಜಯನಗರ 3rd ಬ್ಲಾಕ್. ನಾನು ಲಿಂಕಲ್ಲಿ ಇರುತ್ತೆ, ನನ್ನ ಲೊಕೇಶನ್ ಕಳಿಸ್ತೀನಿ, ಬನ್ನಿ. ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಇರುತ್ತಲ್ವಾ? ಓಕೆ, ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಬನ್ನಿ, ಒಳ್ಳೆ ಕಾಫಿ ಕುಡಿಯೋಣ, ಆಮೇಲೆ ಮಾತಾಡುವ. ಸರಿ. ಒಳ್ಳೆ ಕಾಫಿ ಸಿಗುತ್ತೆ, ಒಳ್ಳೆ ಮಸಾಲೆ ದೋಸೆ ಸಿಗುತ್ತೆ. ಬಿಕಾಸ್ ದೋಸೆ ಪಾಯಿಂಟ್ ಇದೆ ಅಲ್ಲ? ದೋಸೆ ಅದೇನು ದೋಸಾ ಕ್ಯಾಂಪ್. ದೋಸಾ ಕ್ಯಾಂಪ್ ಆರ್ ಸಮಥಿಂಗ್. ಓಕೆ, ಜಯನಗರಲ್ಲಿ. ತುಂಬಾ ಇಷ್ಟ. ಹೌದು ಸರ್, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತುಂಬ ಅಫಿಷಿಯಲ್ ಆಗಬೇಕು ಅಂದರೆ ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಒಳ್ಳೆ ಗೈಡ್ಲೈನ್ಸ್ ಜೊತೆಗೆ ನಾನು ನಿಮಗೆ ಇದು ಅಷ್ಟೇ, ಇದು ಸೂಪರ್ ಸರ್. ಓಕೆ, ಹೊಸ ಸೋಫಾನೇ ತೊಗೊಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಎಕ್ಸಿಸ್ಟಿಂಗ್ ಸೋಫಾನ ಹೇಗೆ ಬೇಕೋ ನಾವು ರೀಡಿಸೈನ್ ಮಾಡ್ಬೋದು. ರೀಡಿಸೈನ್ ಮಾಡೋದಕ್ಕೆ ನಮ್ಗೆ ಒಂದು ಸ್ವಲ್ಪ ಲಿಮಿಟೇಷನ್ ಇರುತ್ತೆ, ಬಟ್ ವಿತಿನ್ ಲಿಮಿಟೇಷನ್ ಮಾಡ್ಕೊಬೋದು. ನೀವು ಹೊಸ ಸೋಫಾ ಬೇಕು ಅಂದರೆ ಹೊಸದು ಮಾಡಿಸಿ, ಇಲ್ಲ ಇರೋ ಸೋಫಾನೇ ನಾನು ರೀಡಿಸೈನಿಂಗ್ ಮಾಡಿಸಿ ಅಂದರೆ ರೀಡಿಸೈನು ಮಾಡ್ಬೋದು. ಸೊ ನಾವು ಇದೆಲ್ಲ ಸೋಫಾ ಬಟ್ಟೆ, ಸೋಫಾಗೆ ಯೂಸ್ ಮಾಡೋವಂಥದ್ದು. ಇಲ್ಲಿ ನಾವು ಯೂಸ್ ಮಾಡಿದೀವಲ್ಲ, ಇಲ್ಲಿ ಅಂತ ಓಕೆ, ಇದೆಲ್ಲ ಸೋಫಾ ಬಟ್ಟೆಗೆ ಪ್ಲೇನ್ ಶೇಡ್ಸು. ಈ ಪ್ಲೇನಲ್ಲೇ ನಮ್ಮಲ್ಲಿ ತುಂಬ ಟೆಕ್ಸ್ಚರ್ಸ್ ಇರುತ್ತೆ. ಸೋಫಾ ಫ್ಯಾಬ್ರಿಕ್ ನಿಮ್ಮ ಹತ್ರ ಸಿಗುತ್ತೆ? ಹೌದು. ಇದು ಸೋಫಾ ಹಾಕೋಕ್ಕೆ
ಬಟ್ ಯೂಶಲಿ ಮೇಡಮ್ ಸೋಫಾಗೆ ನಾನು ಸಜೆಸ್ಟ್ ಮಾಡೋದು ಯೂಶಲ್ ಆಗಿ ಪ್ಲೇನ್ ಶೇಡ್ಸ್ ತಗೊಳ್ಳಿ. ಮತ್ತೆ ಕುಷನ್ ಕವರ್ಸ್ ಬೇಕಂದ್ರೆ ಒಂದು ಸ್ವಲ್ಪ ಫ್ಲೋರಲ್ಲ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಅದನ್ನ ತಗೊಳ್ಳಿ. ಇವಾಗ ಇದು 1 ವರ್ಷ ಆಯ್ತು, ದೀಪಾವಳಿ ಬಂತು, ನಾವು ಚೇಂಜ್ ಮಾಡ್ಬೇಕು. ಇದನ್ನ ಮಾತ್ರ ಚೇಂಜ್ ಮಾಡಿ, ಇದು ಹಂಗೆ ಇರಲಿ. ಇದನ್ನ ತಂದ್ರೆ ನೆಕ್ಸ್ಟ್ 1 ವರ್ಷಕ್ಕೆ ಎಲ್ಲ ಹೊಸದಾಗೆ ಕಾಣುತ್ತೆ. ಸೊ ನಾವು ಇದನ್ನ ಫ್ಲವರ್ ಮಾಡಿ ಅದನ್ನ ಸೊ ಇದು ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಫ್ಯಾಷನಬಲ್, ಈಸಿಲಿ ನಾವು ಬೇರೆ ಕಲರ್ ಜೊತೆ ಈಸಿಯಾಗಿ ನಾವು ಕೋಆರ್ಡಿನೇಟ್ ಮಾಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಬಂದು ಇನ್ನೊಂದು ವಾಲ್ ಪೇಪರ್. ಓಕೆ, ವಾಲ್ ಪೇಪರ್ ಕೂಡ ವಾಲ್ ಪೇಪರು 2 ರೀತಿ ಇದೆ. ಒಂದು ಹೇಳ್ತೀನಿ, ಇದೆಲ್ಲ ವಾಲ್ ಪೇಪರ್ ಬರುತ್ತೆ. ಇದೆಲ್ಲ ವಾಲ್ ಪೇಪರ್ಸ್, 3D ವಾಲ್ ಪೇಪರ್ಸ್. 3D ವಾಲ್ ಪೇಪರ್ಸ್. ಸೊ ಇದೆಲ್ಲ ನೀವೇ ನಾವು ಆರ್ಡರ್ ಪ್ಲೇಸ್ ಮಾಡಿದ್ರೆ ನೀವೇ ಮಾಡಿಸ್ಕೊಡ್ತೀರಾ? ಅದನ್ನೇ ಹೇಳಕ್ ಬಂದೆ. ಇವಾಗ ಸೂಪರ್ ಆಗಿದೆ ಅಲ್ವಾ ಇದು? ಇವೆಲ್ಲ ಕೆಲವು ಸ್ಟ್ಯಾಂಡರ್ಡ್ ಡಿಸೈನ್ಸು ನನ್ನಲ್ಲಿ ಕ್ಯಾಟ್ಲಾಗ್ ಇದೆ, ರೆಡಿ ಸಿಗುತ್ತೆ. ಇಲ್ಲ ನನಗೆ ಇದಲ್ಲ, ನನ್ನ ಮದುವೆ ಫೋಟೋ ಇದೆ, ಮದುವೆ ಫೋಟೋನ ಹಾಕ್ಬಿಟ್ಟು ನನ್ನ ವಾಲ್ ಪೇಪರ್ ಮಾಡ್ಕೊಡಿ. ಈ ರೂಮ್ಗೆ ನನಗೆ ಮದುವೆ ಫೋಟೋ ಹಾಕಿ ಬೇಕು, ಆಯ್ತು. ನನಗೆ ಆ ಮಗನ ರೂಮ್ ಫೋಟೋ ಹಾಕಿ ನನಗೆ ಬೇಕು, ಇಲ್ಲ ನನಗೆ ಇಲ್ಲಿ ಬ್ಲೂ ಇದೆ, ನನಗೆ ಈ ಬ್ಲೂ ಆಗಲ್ಲ, ನನಗೆ ಎಲ್ಲೋ ಬೇಕು, ಸೇಮ್ ಡಿಸೈನ್ ಎಲ್ಲೋ, ಅದು ಬಂದು ಕಸ್ಟಮೈಸೇಷನ್ ಅದು ಮಾಡ್ಬೋದು. ಬಟ್ ಖಂಡಿತ ವಾಲ್ ಪೇಪರ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಮನೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದು ನೋಡಿ ಸರ್, ನನಗೆ ಫ್ಯಾಬ್ರಿಕ್ ಅಂತ ಫೀಲ್ ಆಗ್ತಾ ಇದೆ, ಅದಕ್ಕೆ ನಾನು ಟಚ್ ಮಾಡಿದೆ. ಅದು ಲುಕಿಂಗ್ ವೈಸ್ ಎಲ್ಲ ಏನೋ ಫ್ಯಾಬ್ರಿಕ್ ಏನೋ ಹಾಕಿದಿರೇನೋ ಅನ್ನೋ ತರ ಇದೆ. ಬಟ್ ಡೆಫಿನೆಟ್ಲಿ ಇದೆಲ್ಲ ನಾನು ನಮ್ಮ ಮನೇಲಿ ಯೂಸ್ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ವಿಡಿಯೋ ಇನ್ನೊಂದು, ಇವಾಗ ನನಗೆ ನಮ್ಮ ಮನೇಲಿ ಮಾಡುವುದು. ಖಂಡಿತ ಸರ್, ನಿಮ್ಮ ಮನೆ ಯಾವ ತರ ಡೆಕೋರೇಟ್ ಮಾಡಿದ್ದೀರಾ ಕರ್ಕೊಂಡು ಹೋಗ್ತೀನಿ, ನಾವು ಮನೇಲಿ ಮಾಡುವ. ಇದು ಒಂದು ವಾಲ್ ಪೇಪರ್. ಇಲ್ಲಿ ನಮಗೆ 1 2 3 ಕಲರ್ ಕಾಣ್ತಾ ಇದೆಯಾ, ಮತ್ತೆ ಆ ಗ್ರೇಡೇಷನ್ ಕಾಣ್ತಾ ಇದೆಯಾ. ಇವಾಗ ಇದೇ ಡಿಸೈನ್ ನ ಸಿಂಪಲ್ ಆಗಿ ಮಾಡಿದ್ರೆ ಸಿಂಪಲ್ ಪ್ರೈಸಿಂಗ್, ಈ ಗ್ರೇಡೇಷನ್, ಈ ಒಂದು ನ್ಯಾಚುರಲ್ ಇದು ಕಾಣ್ತಾ ಇದೆ ಅಲ್ಲ, ಇದಕ್ಕೆ ಒಂದು ಸ್ವಲ್ಪ ಪ್ರೀಮಿಯಂ ಪ್ರೈಸ್ ಆ ಥರ ಇರುತ್ತೆ. ವಾಲ್ ಪೇಪರಲ್ಲಿ ಕಾಂಪ್ರಮೈಸ್ ಆಗಿಬಿಡಿ. ಇದು ನೋಡಿ ಎಷ್ಟು ಕಲರ್ಸು, ಎಷ್ಟು ಡಿಸೈನ್ಸ್, ಯಾವ ಥರ ಇದೆ. ಇವಾಗ ಇದೇ ಡಿಸೈನ್ ಏನು ಮಾಡ್ತಾರೆ, ಇದನ್ನು ತೊಗೊಂಡು ಇಲ್ಲಿ ಲೋಕಲ್ ಪ್ರಿಂಟ್ ಆಗುತ್ತೆ, ಡಿಸೈನ್ ಇದೇ ಇರುತ್ತೆ, ಈ ಔಟ್ಪುಟ್ ಬರೋದೇ ಇಲ್ಲ. ನಮಗೆ ಏನೋ ಇಲ್ವೇ ಅಲ್ಲಿ ನೋಡಿದ್ನಲ್ಲ, ಅಲ್ಲಿ ನನಗೆ ಎಷ್ಟು ಕಮ್ಮಿ ಇತ್ತಲ್ಲ, ಈ ಅಂಗಡಿಯಲ್ಲಿ ಜಾಸ್ತಿ ಆಯ್ತಲ್ಲ. ನಿಜವಾಗ್ಲೂ ಎಷ್ಟು ಡಿಫರೆನ್ಸ್ ಇರುತ್ತೆ. ಆ ಜಾಸ್ತಿ ಇರೋದಕ್ಕೆ ಏನೋ ಒಂದು ವಸ್ತು, ಏನೋ ಒಂದು ಕ್ವಾಲಿಟಿಯಲ್ಲಿ ಏನೋ ಒಂದು ಇದ್ದೇ ಇರುತ್ತೆ. ಸೊ ವಾಲ್ ಪೇಪರಲ್ಲಿ ಯಾವಾಗ ಇದಾಗಬೇಡಿ. ವಾಲ್ ಪೇಪರಲ್ಲಿ ಒಂದು ಸ್ವಲ್ಪ ನಮಗೆ ಡೀಟೇಲಿಂಗ್ ಬೇಕು, ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ತುಂಬಾ ಸಿಂಪಲ್ ಆಗಿ ಕಾಣುತ್ತೆ. ಸೊ ಇಂಥದ್ದು ತಗೊಳ್ಳಿದೀವೋ, ಇದು ನೋಡಿ ಇದರಲ್ಲೆಲ್ಲ ಎಷ್ಟು ಕಲರ್ಸ್ ಇದೆ, ಎಷ್ಟೊಂದು ಇದಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ವಾಲ್ ಪೇಪರ್ ಅಂತ ತಗೊಂಡಾಗ ಮೇಡಮ್ ಇವಾಗ ಸ್ಕ್ವೇರ್ ಫೀಟ್ 50 ರೂಪೀಸಿಂದ 5000 ರೂಪೀಸ್. ಓಕೆ, 5000 ಮೇಡಮ್. ಸವ್ಯಸಾಕ್ಷಿ ಅಂತ ಕಲೆಕ್ಷನ್ಸ್ ಅವೆಲ್ಲ ಸ್ಕ್ವೇರ್ ಫೀಟ್ ಬಂದು ನಮಗೆ 2000 ರೂಪಾಯಿ ಆಗುತ್ತೆ. ಸ್ಕ್ವೇರ್ ಫೀಟ್ ಎಷ್ಟು 12 by 12 ಈ ಸೈಜ್ಗೆ. ಪರ್ಲ್ ಆಫ್ ಮದರ್ ಪರ್ಲ್ ಅಂತ ಒಂದಿದೆ, ಆ ಇದು ಬಂದು 25,000 ರೂಪಾಯಿ ಒಂದು ರೋಲು. ಒಂದು ರೋಲಲ್ಲಿ 50 ಸ್ಕ್ವೇರ್ ಫೀಟು, ಅದೇ ಕ್ಲೋಸ್ ಟು 1,500 ರೂಪೀಸ್ ಒಂದು ಸ್ಕ್ವೇರ್ ಫೀಟ್. ಬಟ್ ಅದು ಇದಾರೆ ಮೇಡಮ್, ಬಟ್ ಅದು ಚೆನ್ನಾಗಿ ಕಾಣುತ್ತೆ. ಅದು ಎಫೆಕ್ಟ್ ಅದಕ್ಕೆ, ಇದು ಎಫೆಕ್ಟ್ ಇದಕ್ಕೆ, ಇದನ್ನು ಚೆನ್ನಾಗಿ ಕಾಣುತ್ತೆ. ಇವೆಲ್ಲ ಒಂದು 70, 80, 90 ರೂಪೀಸ್ ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಇದರಲ್ಲೇ ಮತ್ತು ನಾವು 40 ರೂಪೀಸ್ಗೂ ಸಿಗುತ್ತೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡೋದು ಬೆಸ್ಟ್. ಇವಾಗ ವಾಲ್ ಪೇಪರ್ ಇಡೀ ಮನೆಗೆ ನಾವು ಎಷ್ಟು ಹಾಕಿಸ್ತೀವಿ ಮೇಡಮ್, ಒಂದು 2,000 ಸ್ಕ್ವೇರ್ ಫೀಟ್ ಹಾಕಿಸ್ಬೋದು. ಇವಾಗ 50 ರೂಪೀಸ್ ಅಂತ ಇಟ್ಕೊಳ್ಳೋಣ, 50 into 2,000 ಎಷ್ಟಾಯ್ತು ಮೇಡಮ್? 10,000 ರೂಪಾಯಿ ಆಯ್ತು. ಇದೇ ನಾನು 50ಗೆ ಹಾಕಿಲ್ಲ, 100 ರೂಪಾಯಿಗೆ ಹಾಕಿಸ್ತೆ, ಅವಾಗ ಎಷ್ಟಾಯ್ತು ಮೇಡಮ್? ಅದೇ ಸೇಮ್ 2,000 ಸ್ಕ್ವೇರ್ ಫೀಟ್ಗೆ 20,000 ಆಯ್ತು. ಸೊ ಎಷ್ಟು ಡಿಫ್ರೆನ್ಸು? 10,000 ರೂಪಾಯಿ ಡಿಫ್ರೆನ್ಸ್ ವಾಲ್ ಪೇಪರ್ಗೆ. ವಾಲ್ ಪೇಪರ್ ಎಷ್ಟು ವರ್ಷ ಯೂಸ್ ಮಾಡ್ತೀವಿ ನಾವು? 8 ವರ್ಷ ಯೂಸ್ ಮಾಡ್ತೀವಿ, 10 ವರ್ಷ ಯೂಸ್ ಮಾಡ್ತೀವಿ, ಏನೂ ಆಗಲ್ಲ. 8-10 ವರ್ಷಕ್ಕೆ ವಾಟರ್ ಎಲ್ಲ ವೈಪ್ ಮಾಡಬಹುದಾ? ಕ್ಲೀನಿಂಗ್ ಮಾಡಿ
ಓಕೆ, ನಾವು ಯೂಸ್ ಮಾಡೋಂಥ ಮನೆ, ನಾವು ವಾಸ ಇರೋಂಥ ಮನೆ, ನಮ್ಮ ಮಕ್ಕಳು ಬೆಳೆಯುವಂಥ ಮನೆ, ಅಂಥ ಮನೇಲಿ ನಾವು ಏನಕ್ಕೆ 10,000 ರೂಪಾಯಿಗೆ ಹೋಗಿ ಆರ್ಡಿನರಿ ಕಾಂಪ್ರಮೈಸ್ ಆಗಬೇಕು ಅನ್ನೋದು ನನ್ನ ಒಂದು ಸಲಿಗೆ ಅಷ್ಟೇ. ಆ ಒಂದು ಎಕ್ಸ್ಟ್ರಾ ಒಂದು 10,000 ರೂಪಾಯಿ ಹಾಕೋದು ಈ ನಾನು ಬೇರೆ ಯಾವುದಕ್ಕೂ ಹೇಳಲಿಲ್ಲ. ನಾನು ಈ ವಾಲ್ಪೇಪರ್ಗೆ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಆ ಡಿಫ್ರೆನ್ಸ್ ಖಂಡಿತ ಮನೇಲಿ ಕಾಣುತ್ತೆ. ನೀವು ಅದೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೀವು ಹೋಗ್ಬೋದು. ನಿಮಗೆ ವಾಲ್ಪೇಪರ್ಸ್ಗೂ ಏನೋ ಸಜೆಷನ್ ಬೇಕು ಅಂದರೆ ಫೋನ್ ಮಾಡಿ. ಸೊ ವಾಲ್ಪೇಪರು, ಕರ್ಟನ್ಸು, ಏನು ಬ್ಲೈಂಡ್ಸ್ ಜೊತೆಗೆ ಮೇಡಮ್ ಫರ್ನಿಷಿಂಗ್ ಎಕ್ಸ್ಪರ್ಟ್, ಫ್ಲೋರಿಂಗು, ಫರ್ನಿಷಿಂಗ್ ಎಕ್ಸ್ಪರ್ಟ್ ಏನು ಬೇಕಾದರೂ ಸಜೆಷನ್ಗೆ ಕೇಳ್ಬೋದು.